ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಹವ್ಯಕರಲ್ಲಿ ಕಲಾವಿದರು ಹಾಗೆ ಕಲಾವಿದರಿಗೆ ಪ್ರೋತ್ಸಾಹ ಖಂಡಿತ ಸಣ್ಣ ಮಕ್ಕಳಿಂದ ಹಿಡಿದು ಈಗಿನವರೆಗೆ ನಡೀತಲೇ ಇತ್ತು. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಯು ತನ್ನ ಮಕ್ಕ ಯಾವ್ದಾದ್ರೂ ಒಂದು ಕಲಾಕ್ಷೇತ್ರದಲ್ಲಿ ಇರಕು ಹೇಳುವ ಆಸೆಯ ಮಡಿಕೊಂಡಿರ್ತವು. ಅದು ಸಂಗೀತದಲ್ಲಿ ಆಗಲಿ, ಭರತನಾಟ್ಯಲ್ಲಿ ಆಗಲಿ ಅಥವಾ ಆ ಈಗ ಪ್ರಸ್ತುತ ಇನ್ಸ್ಟ್ರೂಮೆಂಟ್ಸಿನ ಒಂದು ಕಡೆಗೆ ಒಲವು ಇಪ್ಪಂತಹದ್ದು. ತನ್ನ ಮಕ್ಕಳ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ಸ್ ಕಲಿಯಲು ಅವಕಾಶ ಮಾಡಿಕೊಡುವಂತಹದ್ದು, ಕಲಿಸುವಂತದ್ದು ನಡೆಸ್ತಲೇ ಇದ್ದು ಆ ತುಂಬಾ ಖುಷಿ ಆಗ್ತಿದ್ರ ನೋಡುವಾಗ. ಎಂತಕ್ಕೆ ಹೇಳಿದ್ರೆ ಈ ಮಕ್ಕಳು ಆ ಬೇರಿನ ಮುಂದೆ ತಕೊಂಡು ಹೋಗ್ತಾ ಇದ್ದವು, ಅದರ ರೆಸ್ಪೆಕ್ಟ್ ಮಾಡಿಕೊಂಡು ತನ್ನಲ್ಲಿ ಅಳವಡಿಸಿಕೊಂಡು ಹೋಗ್ತಾ ಇದ್ದವು ಹೇಳುದು ಖುಷಿ ಆಯ್ತು. ಹೀಗೆ ನಾನು ಸ್ಕ್ರಾಲ್ ಮಾಡಿ ಇವಾಗ ನಿಂಗೆಲ್ಲ ಆಲ್ರೆಡಿ ನೋಡಿದ್ವಿ. ಥ್ರೆಡ್ ಆರ್ಟಿಸ್ಟ್ ಶ್ರೀಲಕ್ಷ್ಮಿ ಹೇಳಿ ಅವರದ್ದೊಂದು ಇಂಟರ್ವ್ಯೂ ಮಾಡಿದ್ದಿದೆ. ಸೊ ಅವು ಅವರ ಪ್ರೊಫೈಲ್ ಇಲ್ಲಿ ಹಾಕಿದಂತಹ ಸ್ಟೋರಿಲಿ ಕಂಡು ನನಗೆ ಇಂಟ್ರೆಸ್ಟಿಂಗ್ ಹೇಳಿ ಅನ್ಸಿದ್ದೆ ಅಂತ ಹೇಳಿದ್ರೆ, ಅಣ್ಣ ತಂಗೆ ಇಬ್ರದೇ ಒಬ್ಬೊಬ್ರು ಒಂದೊಂದು ಇನ್ಸ್ಟ್ರೂಮೆಂಟಿನ ಹಿಡ್ಕೊಂಡು ಅದ್ರಲ್ಲಿ ಜುಗಲ್ ಬಂದಿ ಅದ್ರಲ್ಲಿ ಫ್ಯೂಷನ್ ಅವರದ್ದೇ ಎರಡು ಕೋಆರ್ಡಿನೇಷನ್ ಮಾಡಿಕೊಂಡು ನುಡಿಸುತ್ತಾ ಇದ್ದವು. ಫ್ಲೂಟ್ ಆಗಲಿ ಅಥವಾ ಅಣ್ಣ ಫ್ಲೂಟ್ ಆಗಲಿ ಅಥವಾ ತಂಗೆ ಸಿತಾರ್ ಆಗಲಿ. ಸೊ ಅದೇ ಸಿತಾರ್ ನಮ್ಮಲ್ಲಿ ನುಡಿಸುವವರ ನಾನು ಹೆಚ್ಚು ನೋಡಿದ್ದಿಲ್ಲ. ಹಾಗೆ ಹೇಗೆ ಈ ಇಂಟ್ರೆಸ್ಟ್ ಬಂತು ಹೇಳಿ ಅವರತ್ರೇ ಕೇಳುವ, ಅವರನ್ನೇ ಮಾತಾಡ್ಸುವ. ಅಣ್ಣನ ಹೆಸರು ಶಶಾಂಕ ಹೇಳಿ. ತಂಗೆ ಶರ್ವರಿ. ನಮಸ್ತೆ, ಹೇಗಿದ್ದಿ ಇಬ್ರುದೆ? ನಮಸ್ತೆ. ಹುಷಾರಿದ್ಯಾ? ಓಕೆ, ಹುಷಾರಿದ್ಯಾ? ಇದು ಒಂದು ಎಂತರ ಹೇಳ್ರೆ, ಈಗ ಇಷ್ಟರವರೆಗೆ ಈಗ 3 ಜನರ ಹೇಳ್ರೆ 2 ಜನರ ಒಟ್ಟಿಗೆ ಮಾತಾಡ್ತಿದ್ದೆ. ಆದ್ರೆ ಹೆಂಗಿತ್ತಿದ್ದು ಹೇಳ್ರೆ, ಇಬ್ರು ಒಟ್ಟಿಗೆ ಕೂತ್ಕೊಂಡು ಹೇಳಿ ನಿಂಗ ನೋಡಿಪ್ಪಿ ಸತ್ವಮ್ಮ ಅವರದ್ದು. ಅವು ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಕೂತ್ಕೊಂಡು. ಬಟ್ ಇದು ಹೊಸತ್ತು ಹೇಳ್ರೆ, 3 ಜನ 3 ಸೈಡ್ ಇಂದ ಆನ್ಲೈನ್ ಕನೆಕ್ಟ್ ಆಗ್ತಾ ಇಪ್ಪಂತದ್ದು. ಇದಕ್ಕೆ ಖಂಡಿತ ರೀಸನ್ ಎಂತರ ಹೇಳ್ರೆ, ಅಣ್ಣ ಈಗ ಇಪ್ಪದು ಜರ್ಮನಿಲಿ, ತಂಗೆ ಇಪ್ಪದು ಇಂಡಿಯಲ್ಲಿ. ಹಾಗಾದ ಕಾರಣ ಒಟ್ಟಿಗೆ ಕೂಪಲೆ ಕಾಯುವಷ್ಟು ಹೆಂಗ ಹೋಯ್ದಿಲ್ಲ. ಅದ್ರಿಂದ ಮೊದಲೇ ಕನೆಕ್ಟ್ ಮಾಡ್ತಾ ಇದ್ಯಾ? ಓಕೆ. ಅಣ್ಣ ತಂಗೆ ಇಬ್ರ ಹತ್ರ ಕೇಳ್ತಾ ಇದ್ದೆ, ನಿಂಗಳ ಮನೆ ಎಲ್ಲಿ ಯಾವ್ದು ಹೇಳಿ? ಮನೆ ನೀರ್ಮಾರ್ಗ. ಇಲ್ಲಿ ಮನೆಯಲ್ಲಿ ಮಂಗ್ಳೂರ್ಲಿ ನೀರ್ಮಾರ್ಗಲ್ಲಿ ಇಪ್ಪದು. ಅಣ್ಣ 4 ವರ್ಷ ಆಯ್ತು ಜರ್ಮನಿಗೆ ಹೋಗಿ. ಹಂಗ ಅಣ್ಣ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಜರ್ಮನಿಂದ ಇಂಡಿಯಾಕ್ಕೆ ಬರ್ತಾ ಇತ್ತ. ಅಂಬಾಗ ಹೆಂಗ ಮೊನ್ನೆ ಒಂದು ವಿಡಿಯೋ ಮಾಡಿದ್ದು ಒಟ್ಟಿಗೆ ಕೂತ್ಕೊಂಡು. ಅಣ್ಣ ಈಗ ಹೋಗಿ 4 ವರ್ಷ ಆಯ್ತು ಜರ್ಮನಿಲಿ ಹೇಳಿ. ನಿಂಗ ಜರ್ಮನಿಗೆ ಹೋದ ಉದ್ದೇಶ ಹೇಳಿ, ನಿಂಗಳ ಎಜುಕೇಶನ್ ಮುಗಿಸಿ ನಿಂಗ ಜಾಬ್ ಪರ್ಪಸ್ ಹೋದ ಹೇಗೆ? ನಾನು ಹೇಳ್ರೆ ಬ್ಯಾಚುಲರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಮಂಗಳೂರ್ಲಿ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅದರ ನಂತರ ಡೈರೆಕ್ಟ್ ನಾನು ಮಾಸ್ಟರ್ಸ್ ಇನ್ ಸಸ್ಟೈನಬಲ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಅಡಿ ಕಲಿಯೋಲೆ 4 ವರ್ಷ ಮೊದಲು ಜರ್ಮನಿಗೆ ಬಂದದ್ದು. 2 ವರ್ಷ ಮಾಸ್ಟರ್ಸ್ ಮಾಡಿ ಈಗ ಲಾಸ್ಟ್ 2.5 ವರ್ಷದಿಂದ ಆಲ್ಮೋಸ್ಟ್ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಫ್ರೌನ್ಹೋಫರ್ ಅಡಿ. ಹಂಗೆ ಅನ್ನೋದು ವೀಕ್ ಡೇಸ್ ಎಲ್ಲ ಕೆಲಸಲ್ಲಿ ಹೋತು, ಈವ್ನಿಂಗ್ಸ್ ಮ್ಯೂಸಿಕ್ ಟೈಮ್ ಸಿಕ್ಕುತ್ತು, ವೀಕೆಂಡ್ಸ್ ಮ್ಯೂಸಿಕ್ ಮಾಡ್ತಾ ಇದ್ದೆ, ಇಲ್ಲಿ ಕಚೇರಿ ಎಲ್ಲ ಮಾಡ್ತೆ. ತಂಗೆ ಈಗ ಎಂತ ಮಾಡ್ತಾ ಇಪ್ಪದು? ನಾನು ಸೆಕೆಂಡ್ PUC ಕಲಿತಾ ಇದ್ದೆ, ಸೈನ್ಸ್ PCMC ತಕೊಂಡದು. ಹಂಗೆ ನಿಟ್ಟೆ ನಂತೂರ್ಲಿ ನಿಟ್ಟೆ ಕಾಲೇಜಲ್ಲಿ ಕಲಿತಾ ಇಪ್ಪದು. ಅದೇ ಈಗ ನಿಂಗ ನಾನು ನೋಡಿದ ಹಾಗೆ ಈಗ ಅಣ್ಣ ತಂಗೆ ಕೆಲವರು ಎಂತ ಮಾಡ್ತಾವ ಹೇಳಿದ್ರೆ, ಇಬ್ರನ್ನು ಒಂದೇ ಇದಕ್ಕೆ ಮ್ಯೂಸಿಕ್ ಫೀಲ್ಡಿಂಗ್ ಹಾಕುತ್ತವ ಅಥವಾ ಒಂದೇ ಇನ್ಸ್ಟ್ರೂಮೆಂಟ್ ಫೀಲ್ಡಿಂಗ್ ಹಾಕುತ್ತವ. ಇದು ಹೇಗೆ ಅಣ್ಣ ಫ್ಲೂಟಿಂಗ್ ತಂಗೆ ಸಿತಾರಿಂಗ್ ಹೇಳಿ? ಅಣ್ಣನಿಗೆ ಹೇಳಿ. ಹೇಳ್ರೆ ನಾನು 7 ವರ್ಷ ಇಪ್ಪಾಗ ಶುರು ಮಾಡಿದ್ದು ಕೊಳಲು ಕಲಿಯೋದೆ. ಅಷ್ಟಪ್ಪಾಗ ಮಂಗಳೂರ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಳಿ ಕಲಿಸುವವು 6 ಇತ್ತಿದವಿಲ್ಲ ಆ ಟೈಮಿಗೆ. ಹಾಗೆ ನಾನು ಸ್ಟಾರ್ಟಿಂಗ್ ಅನಂತರಾಮ್ ಹೊಳ್ಳಾಳಿ ಅವ್ರ ಹತ್ರ, ನಮ್ಮ ತಾರಿಗುಡ್ಡೆ ಅವು ಮಂಗಳೂರಿನವೇ, ಅವರ ಹತ್ರ ನಾನು ಒಂದು 8 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಕೊಳಲಿಲಿ ಭಜನೆಗಳ ನುಡಿಸುದು, ಕರ್ನಾಟಿಕ್ ಟೈಪಿನ ರಾಗಂಗಳ ಎಲ್ಲ ಕಲ್ತ್ಕೊಂಡಿದ್ದೆ. ಅವುಗಳ ಮನೆಗೆ ಬಂದು ಹೇಳಿಕೊಟ್ಟು ಹೊಣಿತಿದ್ದವು. ಹಾಗೆ ಅನ್ನೋದು ಫ್ಲೂಟಿಂದು ಜರ್ನಿ ಹಾಗೆ ಸ್ಟಾರ್ಟ್ ಆದ್ದು.
ಮತ್ತೆ ನಾನು ಪಂಡಿತ್ ನಾಗರಾಜ್ ಹೆಗಡೆ ಶಿರ್ನಾಳ ಶಿರಸಿಯವು ಅವರ ಸ್ಟೂಡೆಂಟ್ಸ್ ಮನೀಶ್ ದಾಸ್ ಮತ್ತೆ ಶ್ರೀರಾಮ್ ಭಟ್ರು ಮಂಗಳೂರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿತಿದ್ದವು. ಆ ಟೈಮಲ್ಲಿ ನಾನು ಅವರ ಹತ್ರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸ್ಟಾರ್ಟ್ ಮಾಡಿದ್ದು ಕೊಳಲು. ಅವರ ಹತ್ರ 3 ವರ್ಷ ಕಲ್ತಿದ್ದೆ ನಾನು. ಅಷ್ಟಪ್ಪಾಗ ಶರ್ವರಿಗೆ ತಂಗೆಗೆ ಸಿತಾರ್ ಕಲಿಸ್ಲೆ ಹೇಳಿ ಹೆಂಗ ಹೇಳ್ರಿ, ನಾನು ಒಂದು ಕಚೇರಿ ಮಾಡಿದಲ್ಲಿ ಒಬ್ಬ ತಬಲಾ ಬಾರ್ಸ್ಲೆ ಬಂದಿತ್ತಿದ ವಿಶ್ವನಾಥ್ ಮಲ್ಯಾಳಿ. ಅವನ ತಂಗೆ ಉಸ್ತಾದ್ ರಫೀಕ್ ಖಾನ್ ರವರ ಹತ್ರ ಸಿತಾರ್ ಕಲಿತಾ ಇದ್ದುಳೆಂಗ ಒಂದಾಗಿ ಶರ್ವರಿ ಅನ್ನೋದೇ ಶರ್ವರಿ ಸಿತಾರ್ ಕಲಿಯಲ್ಲಿ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಕಲಿಯಲ್ಲಿ ಇಡೀ ಉಸ್ತಾದ್ ರಫೀಕ್ ಖಾನ್ ರವರ ಹತ್ರ ಸೇರಿದ್ದು ಶರ್ವರಿ ಫಸ್ಟಿಂಗೆ. ಹಂಗೆ ನಾನು ಅಷ್ಟಪ್ಪಾಗ ದೇವರ ಹತ್ರ ಶ್ರೀರಾಮ್ ಭಟ್ರ ಹತ್ರ ಕಲ್ತ್ಕೊಂಡಿದ್ದೆ. ಮತ್ತೆ ಒಂದು ಕಡೆ ನಾನು ಉಸ್ತಾದ್ ರಫೀಕ್ ಖಾನ್ ರವರ ಕಾನ್ಸರ್ಟ್ ನೋಡಿ ಅಪ್ಪ ನನಗೆ ತುಂಬಾ ಆಶ್ಚರ್ಯ ಆಗಿ ಇನ್ಸ್ಪೈರ್ ಆಗಿ ನನಗೂ ಅವರ ಹತ್ರ ಕಲಿಯ ಕೂಡಿ ಆಸೆ ಆಗಿ ಹಂಗೆ ಈಗ ಒಂದು 10 ವರ್ಷದಿಂದ ನಾನು ಅವರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೆ. ಅವು ಹಾಡ್ತವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಅದರ ನಾನು ಕೇಳಿಕೊಂಡು ಫಾಲೋ ಮಾಡಿಕೊಂಡು ಅದರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಟೆಕ್ನಿಕ್ಸಿನ ಫ್ಲೂಟಿಲಿ ನುಡ್ಸುತ್ತಾ ಇದ್ದೆ. ಈಗ ಅದೇ ನಿಂಗ ಹೇಳಿದಿ ತಂಗಿಯ ಸಿತಾರಿಂಗೆ ಕಳಿಸುವ ಹೇಳಿ ನಿಂಗೆ ಇಂಟ್ರೆಸ್ಟ್ ಆಯ್ತು ಆನೆ ಆಂದೆ ಕಲಿಯಕು ಹೇಳಿ. ಸಿತಾರ್ ಅದೇ ಹೇಳ್ರೆ ಒಂದು ಮ್ಯೂಸಿಕ್ ಇಲ್ಲಿ ಹೆಂಗ್ ಹೇಳ್ರೆ ಒಂದು ಇನ್ಸ್ಟ್ರೂಮೆಂಟಿನ ಮಾಸ್ಟರ್ ಮಾಡಕ್ಕರೆ ಒಂದು ಜೀವನ ಸಾಕಾಗುತ್ತಿಲ್ಲ. ಹಿಂಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಕಲಿಯ ಕೂಡ ಆಸೆ ಆಯ್ತು. ಹಿಂಗೆ ಸಿತಾರದೆ ಬೇಸಿಕ್ ಸರಿಗಮ ಪದನಿಸ ಎಲ್ಲ ಬಾರಿಸುವುದರ ನಾನು ನೋಡಿಕೊಂಡು ಕಲ್ತಿದೆ. ಮಾತ್ರ ಅದರಲ್ಲಿ ಅಷ್ಟೇ ಪ್ರಾಕ್ಟೀಸ್ ನಾನು ಕೊಳಲಿಂಗ್ ಎಷ್ಟು ಟೈಮ್ ಕೊಡ್ತೆ ಅಷ್ಟೇ ಟೈಮ್ ಸಿತಾರಿಂಗು ಕೊಡಕ್ಕಾಗ್ತು. ಹಾಗೆ ನಾನು ಒಂದು ಇನ್ಸ್ಟ್ರೂಮೆಂಟಿನ ಇದು ಮಾಡುವ ಹೇಳ್ರೆ ನಾನು ಫಸ್ಟ್ ಕಲಿಯುವಾಗ ನಾನು ಹಾರ್ಮೋನಿಯಂ ಕೀಬೋರ್ಡು ಕಲ್ತಿದೆ ಅನಂತರ ಮೊಳ್ಳ ಅವ್ರ ಹತ್ರ. ಮೊದಲನೆದೆಲ್ಲ ಹಳೇ ವಿಡಿಯೋಸ್ ಇದ್ದು ಯೂಟ್ಯೂಬ್ ಇಲ್ಲೆಲ್ಲ ನಾನು ಭಜನೆ ಕಚೇರಿ ಎಲ್ಲ ಮಾಡಿದ್ದು. ಅದರಲ್ಲಿ ನಾನು ಕೊಳಲು ನುಡಿಸುವಾಗಲೇ ಮಿಡಲ್ನ ಮ್ಯೂಸಿಕ್ ಗ್ಯಾಪ್ ಮ್ಯೂಸಿಕ್ ಎಲ್ಲ ಕೀಬೋರ್ಡ್ಲಿ ಬಾರಿಸ್ಕೊಂಡಿದ್ದೆ ಸಣ್ಣಾಗಿಪ್ಪಾಗ. ಮತ್ತೆ ಒಂದರಲ್ಲೇ ಮಾಸ್ಟರಿ ಬರಕ್ಕೂ ಹೇಳಿ ನಾನು ಕೊಳಲಿಲೆ ಜಾಸ್ತಿ ಫೋಕಸ್ ಮಾಡಿದ್ದು. ಹಂಗೆ ಹಾಬಿಯಾಗಿ ನಾನು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಹಂಗೆಲ್ಲ ಬಾರಿಸುತ್ತೆ ಸುಮ್ಮನೆ ನನ್ನ ಖುಷಿಗೆ. ಬಟ್ ಮೇನ್ ಇನ್ಸ್ಟ್ರೂಮೆಂಟ್ ಹೇಳಿ ನಾನು ಕೊಳಲೆ ನುಡ್ಸು. ಈಗ ಓಕೆ ತಂಗೆ ಕಲಿಸಕ್ಕೂ ಹೇಳಿ ಆಯ್ತು. ತಂಗೆಗೆ ಅಂಬಗ ಇಂಟ್ರೆಸ್ಟ್ ಇತ್ತಿದ್ದ ಅನ್ ಕಲಿಯಕ್ಕೂ ಹೇಳಿ ಹೆಂಗೆ ತಂಗೆ? ನಾನು ಫಸ್ಟಿಗೆ ವೋಕಲ್ ಕಲ್ತ್ಕೊಂಡಿತ್ತಿದೆ. ಒಂದು 2-3 ವರ್ಷ ವೋಕಲ್ ಕಲ್ತಿದೆ, ಹಿಂದೂಸ್ತಾನಿ ವೋಕಲ್ ಪಂಡಿತ್ ರವಿಕಿರಣ್ ಮಣಿಪಾಲ್ ಅವರ ಹತ್ರ. ಹಂಗೆ ಅಲ್ಲಿ ನನಗೆ ಅಷ್ಟು ಸ್ವರಜ್ಞಾನ ಎಲ್ಲ ಸರಿ ಬಂದೋಣಿತ್ತಿಲ್ಲ. ಅದಕ್ಕೆ ಮತ್ತೆ ಅಪ್ಪ ಹೇಳಿದವು ಸಿತಾರಿಂಗ್ ಹಾಕುವ ಹೇಳಿ. ಹಾಗೆ ವೋಕಲ್ದೆ ಸಿತಾರ್ದೆ 2 ಮಾಡಿಕೊಂಡಿತ್ತಿದೆ 3ನೇ ವರ್ಷದಲ್ಲಿ 2017 ಇಲ್ಲಿ 2ದೇ ಮಾಡಿಕೊಂಡಿತ್ತಿದೆ. ಹಂಗೆ ಮತ್ತೆ ಒಂದೇ ಸಾಕೋಳಿ ಸಿತಾರ್ ಕಂಟಿನ್ಯೂ ಮಾಡಿದೆ. ಹಂಗೆ ಈಗ ಒಂದು 8.5 ವರ್ಷದಿಂದ ಸಿತಾರ್ ಕಲಿತಾ ಇದ್ದೆ ಉಸ್ತಾದ್ ರಫೀಕ್ ಸರ್ ಹತ್ರ. ಈಗ ಅದೇ ನಾವು ಈಗ ಗಿಟಾರ್ ನೋಡ್ತಾರೆ ಅಥವಾ ವೈಲಿನ್ ನೋಡ್ತಾರೆ, ಇದು ಒಂಚೂರು ಹಾಗೆ ಹೇಳಿದ್ರೆ ಉದ್ದಾಗಿ ಸ್ಟ್ರಿಂಗ್ ಹೇಳಿಯೇ ಹೇಳಕ್ಕು. ಇದು ಈಗ ಸಿತಾರ್ನ ಬಗ್ಗೆ ಹೆಚ್ಚು ವಿವರ ಕೊಡ್ತಾರೆ. ಸಿತಾರ್ ಕಲಿಯುವಲ್ಲ ಕಷ್ಟವಾ? ಅದಕ್ಕೆ ಮೇನ್ ಆಗಿ ಯಾವ್ದ್ರ ಬ್ಯಾಲೆನ್ಸ್ ಬೇಕಪ್ಪ ಅದು? ಬ್ಯಾಲೆನ್ಸ್ ಹೇಳಿದರೆ ಈಗ ಮೈಂಡ್ ಗೇಮ್ ಹೇಳಿದೆ ಹೇಳಕ್ಕು ಹೇಳ್ರೆ ಮೈಂಡ್ ಬೇಕಾವತ್ತು. ಅದರ ನಂತರ ಕೈ ಫಾಸ್ಟ್ ಓಡಕ್ಕಾವತ್ತು. 2 ಕೈದೆ ಯೂಸ್ ಇದ್ದು. ಒಂದು ಕೈ ಲೆಫ್ಟ್ ಹ್ಯಾಂಡ್ ಇಲ್ಲಿ ಫ್ರೆಟ್ಸ್ ಹೇಳಿರ್ತು, ಆ ಫ್ರೆಟ್ಸ್ ಇಲ್ಲಿ ಸ್ಟ್ರಿಂಗ್ಸ್ ಇರ್ತು. ಆ ಸ್ಟ್ರಿಂಗ್ಸ್ ಫ್ರೆಟ್ಟಿಗೆ ತಾಗುವಂಗೆ ಒತ್ತಿ ಅದರ ಮತ್ತೆ ಇತ್ಲ ಮಾಡುದು. ಅದರಲ್ಲಿ ಸರೆಗಮ ಪದನಿಸ ಎಲ್ಲ ಫ್ರೆಟ್ಸ್ ಇಲ್ಲಿ ಇಪ್ಪದು. ಮತ್ತೆ ರೈಟ್ ಹ್ಯಾಂಡ್ ಇಲ್ಲಿ ಒಂದು ಮಿಜ್ರಾಬ್ ಹೇಳಿರ್ತು. 1 ನಿಮಿಷ, ಇದು ಮಿಜ್ರಾಬ್. ಇದರ ಹಾಕಿಕೊಂಡು ಹಿಂಗೆ ಅದರ ಸ್ಟ್ರೋಕ್ ಕೊಡ್ಲೆ, ಸ್ಟ್ರೋಕ್ ಹಿಂಗೆ ಒಂದರಿ ದ ಒಂದರಿ ರ ಹಾಗೆ ದಾರ ಆಡಿ ಅದರದ್ದು ಸ್ಟ್ರೋಕ್ ಕೊಡ್ಲೆ. ಹಾಗೆ 2 ಕೈದೆ ಯೂಸ್ ಆಯ್ತು, ಫಾಸ್ಟ್ ಇರಕ್ಕೆ 2 ಕೈದೆ. ಹಂಗೆ ಕಷ್ಟ ಇದ್ದು ಕಲಿಯುವಲೆ. ಫಸ್ಟಿಗೆ ಕಲಿಯುವಾಗ ಫಸ್ಟಿಗೆ ಎಂತ ಕಲಿಯುವಾಗ ಚೂರಿಲಿ ಕೊಯ್ದಂಗ ಆಯ್ತು ಕೈ. ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ತುಂಬಾ ಕಷ್ಟ ಆಯ್ತು ಫಸ್ಟಿಗೆ ಕಲಿಯುವಾಗ. ನಾನು ಅದೇ ಸಣ್ಣ ಎತ್ತಿದೆ ಕಲಿಯುವಾಗ, ಹಂಗಾಗಿ ತುಂಬಾ ಬೇನೆ ಎಲ್ಲ ಆಗಿ ಒಣಿತ್ತು. ಮತ್ತೆ ಅಭ್ಯಾಸ ಆದ ಮೇಲೆ ಸರಿ ಆಗುತ್ತೆ ಎಲ್ಲ. ಈಗ ನಿಂಗ ನೆಕ್ಸ್ಟ್ ಸಣ್ಣ ನಿಂಗಳ ಸಿತಾರ್ ಕ್ಲಾಸಿಗೆ ಈಗ ಹೋಗ್ವಾಗ ಸುಮಾರಷ್ಟು ಜನ ನೋಡಿರ್ತಿ ಅಲ್ದ ಅಪ್ಪು? ಸಾಧಾರಣ ಎಷ್ಟು ಸಣ್ಣ ಮಕ್ಕ ಬರ್ತವೆ ಈಗ ಕಲಿಯುವಲ್ಲಿ ಹೇಳಿ? ಸಣ್ಣದ್ರಿಂದಲೇ ಕಲ್ತರೆ ಸುಲಭವಾ ಹೆಂಗೆ?
ಸಣ್ಣದ್ರಿಂದಲೇ ಕಲ್ತರೆ ಸುಲಭ. ಈಗ ಒಂದು ಹುಡುಗಿ, ಸಣ್ಣ ಹುಡುಗಿ ಕಲಿತಾ ಇದ್ದು, ಎನ್ನದೊಂದು ಸಣ್ಣ ಸಿತಾರ್, ನನಗೆ ಸಣ್ಣ ಸಿತಾರ್ ಕೊಟ್ಟಿತ್ತಿದವು ನನಗೆ ಕಲಿವಲೆ ಹೇಳಿ. ಆ ಸಿತಾರ್ ಈಗ ಆ ಕೂಸಿನ ಹತ್ರ ಇದ್ದು, ಅದೊಂದೀಗ ಎಷ್ಟಪ್ಪ, ಒಂದು 5ನೇ ಕ್ಲಾಸ್ ಏನಾರ ಅದಿಕ್, ಅದು 6ನೇ ಕ್ಲಾಸ್ ಅದಿಕ್. ಅಷ್ಟು ಸಣ್ಣ ಮಕ್ಕ ಕಲಿತಾವ್, ಅಷ್ಟು ಸಣ್ಣ ಗಿಪ್ಪಗಳೇ ಕಲಿತಾವ್. ಈಗ ಅದ್ರ ಹಿಡ್ಕೊಂಬಲ್ಲಿ ಈಗ ನಿಂಗೆ ಸಣ್ಣ ಸಿತಾರ್ ಹೇಳಿದೆ, ಸಣ್ಣ ಅಪ್ಪಗ ದೊಡ್ಡ ಅಪ್ಪಗ ಅದು ಕಷ್ಟ ಆಗುತ್ತಿಲ್ಲ, ಹೆವಿ ಆಗುತ್ತಿಲ್ಲ? ಇಲ್ಲ ಸಿತಾರ್ ಜಾಸ್ತಿ ಅಂತ ಹೆವಿ ಇಲ್ಲೇ, ರಜ್ಜವೇ ವೆಯ್ಟ್ ಇಪ್ಪದು, ಚೂರೆ ವೆಯ್ಟ್ ಇಪ್ಪದು ಹಾಗೆ. ಅದು ಸಣ್ಣಗಿಪ್ಪಾಗ ದೊಡ್ಡ ಸಿತಾರ್ ಹಿಡ್ಕೊಂಬಲ್ಲ ಇಡ್ತಿಲ್ಲ ಹೇಳಿ ಸಣ್ಣ ಸಿತಾರಲ್ಲಿ ಪ್ರಾಕ್ಟೀಸ್ ಮಾಡ್ಲಿ ಸಣ್ಣ ಸಿತಾರ್ ಕೊಟ್ಟಿತ್ತಿದ್ದವು. ಮತ್ತೆ ಈಗ ಸರಿಯಾಗಿ ಪ್ರಾಕ್ಟೀಸ್ ಎಲ್ಲ ಆದ ಮೇಲೆ ರಜ ದೊಡ್ಡಪ್ಪಾಗ ನಾರ್ಮಲ್ ಸೈಜ್ ಸಿತಾರಿನ ಕೊಟ್ಟಿದ್ದವು ನನಗೆ ಸರ್. ಈಗ ಹಿಂಗೆ ಇಬ್ರು ಆರ್ಟಿಸ್ಟ್ ಇನ್ಸ್ಟ್ರೂಮೆಂಟ್ ನುಡ್ಸುತ್ತಿ, ಮನೇಲಿದೆ ಹಿಂಗೆ ಇನ್ಸ್ಟ್ರೂಮೆಂಟ್ ನುಡ್ಸೋ ಈಗ ಅಪ್ಪ ಅಮ್ಮ ಆದಿಕ್ಕು ಅಥವಾ ಅಜ್ಜ ಅಜ್ಜಿ ಆದಿಕ್ಕು ಇದ್ದವ, ಅವು ನಿಂಗಳ ಹೇಗೆ ಈ ಕ್ಲಾಸಸ್ ಗೆ ಸೇರ್ಸಿದ್ದು? ನಿಂಗಳ ಇಂಟ್ರೆಸ್ಟ್ ಮೇಲೆ ಅಥವಾ ಅವಕ್ಕೆ ನಿಂಗ ಕಲಿಯಕ್ಕೂ ಹೇಳಿದ್ದ ಹೇಗೆ? ಹೇಳ್ರೆ ಎಂಗಳ ಫ್ಯಾಮಿಲಿಲಿ ಈಗ ಆರ್ಟಿಸ್ಟ್ ಹೇಳ್ರೆ ಈಗ ಆನು ಫಸ್ಟ್ ಎಂಗಳ ಮನೇಲಿ ಹೇಳ್ರೆ ಎನ್ನ ಅಪ್ಪನ ಅಪ್ಪ ಅವು ಹಾರ್ಮೋನಿಯಂ ಎಲ್ಲ ನುಡ್ಸ್ಕೊಂಡಿದ್ದವು ಇದಕ್ಕೆ ಹೇಳ್ರೆ ಯಕ್ಷಗಾನಕ್ಕೆಲ್ಲ. ಅಮ್ಮನ ಅಪ್ಪ ಅಂದ್ರೆ ನುಡ್ಸ್ಕೊಂಡಿದ್ದವು. ಅಮ್ಮನ ಅಪ್ಪ ಯಕ್ಷಗಾನಲ್ಲಿ ಇದೆಲ್ಲ ಹೇಳ್ರೆ ವೇಷ ಎಲ್ಲ ಹಾಕೊಂಡಿದ್ದವು. ಹೇಳ್ರೆ ಇದು ಎಂತ ಕಾಮಿಡಿದು ವೇಷ ಎಲ್ಲ ಆ ತರದ್ದು ಹಾಕೊಂಡಿದ್ದವು. ಮತ್ತೆ ಅವು ಹೇಳ್ರೆ 63 ವರ್ಷಲ್ಲೇ ತೀರಿ ಹೋಯ್ದವು. ಅವು ತೀರಿ ಹೋಪ ಮೊದಲು ಅವರಜ್ಜ ಮ್ಯೂಸಿಕ್ಕಿನ ಸೈಡಿಂಗ್ ಎಲ್ಲ ರಜ್ಜ ಇಂಟ್ರೆಸ್ಟ್ ಬಂದಿತ್ತಿದವ ಕೇಳ್ರೆ ಯಕ್ಷಗಾನ ಸೈಡಿಂದು ಹಾರ್ಮೋನಿಯಂ ಎಲ್ಲ ತೆಕ್ಕೊಂಡು ಮದ್ದಳೆ ಚೆಂಡೆ ಎಲ್ಲ ತೆಕ್ಕೊಂಡು ಸ್ಟಾರ್ಟ್ ಮಾಡಿತ್ತಿದವ ಆಲ್ಮೋಸ್ಟ್ ತೀರಿ ಹೋಪ ಮೊದಲು. ಅಷ್ಟಪ್ಪ ಒಂದು ಸಣ್ಣ ಇತ್ತಿದೆ, ಅದರೆಲ್ಲ ನೋಡಿ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಂಟ್ರೆಸ್ಟ್ ಬಂದಿತ್ತಿದು. ಮತ್ತೆ ಕೊಳಲು ಕಲಿಯೋದು ಹೇಳಿ ನನ್ನ ಅಪ್ಪ ಅಮ್ಮನ ಸೈಡಿಂದ ಬಂದದು. ಹೇಳ್ರೆ ಒಂದು ಇನ್ಸ್ಟ್ರೂಮೆಂಟ್ ಕಲಿಯಕ್ಕೂ ಮಗ ಹೇಳಿ ಹಂಗೆ ನಲ್ಲಿ ಕಲಿಯೋದೇ ಸೇರಿದ್ದು. 7 ವರ್ಷ ಇಪ್ಪಾಗ ಸ್ಟಾರ್ಟ್ ಮಾಡಿದ್ದು, ಅದು ಅಪ್ಪ ಅಮ್ಮನ ಸೈಡಿಂದಲೇ ಬಂದದ್ದು ಹಂಗೆ. ಅಣ್ಣ ಫಸ್ಟಿಂಗ್ ಆಕ್ಚುಲಿ ತಬಲ ಕಲಿವಲೆ ಹೋದ್ದೊಳ್ಳಿ ಹೇಳ್ತಿದವ ಅಪ್ಪ ನನಗೆ. ಹಂಗೆ ಅಲ್ಲಿ ತಬಲ ಕಲಿಶೋ ಇತ್ತಿದವು ಇಲ್ಲೇ, ಮತ್ತೆ ಫ್ಲೂಟ್ ಕಲಿಶೋ ಇತ್ತಿದವು. ಹಂಗಾಗಿ ಮತ್ತೆ ಫ್ಲೂಟಿಂಗ್ ಸೇರ್ತೇಳಿ ಅಣ್ಣ ಹೇಳಿದ ಹೇಳಿ ಮತ್ತೆ ಸೇರ್ಸಿದ್ದಾಡ ಅಪ್ಪ ಹೇಳೋಣಿತ್ತಿದ್ದವು. ಓಕೆ, ಈಗ ಅದೇ ಸಾಧಾರಣ 10-15 ವರ್ಷದಿಂದ ನಿಂಗ ಫ್ಲೂಟ್ ನುಡ್ಸುತ್ತಾ ಇದ್ದಿ. ಖಂಡಿತ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳಿ ಒಂದು. ಈಗ ನಾನು ಫ್ಲೂಟ್ ನುಡ್ಸಲ್ಲ ಶುರು ಮಾಡಿದ ಕೂಡ್ಲೆ ನನಗೆ ಪರ್ಫೆಕ್ಟ್ ಆಗಿ ಬರೀಕು ಹೇಳಿಲ್ಲ. 2 years ನಿಂಗ ಇಷ್ಟು ಜರ್ನಿ ನಿಂಗ ಬೈಲಿ. ಸೊ ಈಗ ಸಣ್ಣವು ಕಲಿತವು ಹೇಳಿ ಆದರೆ ಇದೆಂತ ಇದ್ರಲ್ಲಿ ಉಸಿರೆಲ್ಲ ಕಂಟ್ರೋಲ್ ಬೇಕು, ಎನಗೆ ಡ್ಯಾಡಿ ಹೇಳುವಕ್ಕೆ ನಿಂಗೆ ಅಂತ ಹೇಳ್ತಿ? ಹೇಳ್ರೆ ಅದೇ ಅದು ಬಾರ್ಸಿ ಬಪ್ಪದು ನಿಂಗೆ ಹೇಳಿದಂಗೆ. ಫಸ್ಟಿಂಗೆ ಅದು ಆರಿಂಗು ಹಂಗೆ ಹೇಳ್ರೆ ಈಗ ಅದೊಂಥರ ಪ್ರಾಣಾಯಾಮದ ಹಂಗೆ ಕೊಳಲು ನುಡ್ಸುದು. ಹೇಳ್ರೆ ಬಾರ್ಸಿ ಲಂಗ್ಸಿನ ಕೆಪಾಸಿಟಿ ಎಲ್ಲ ಜಾಸ್ತಿ ಆಗೊಂಡು ಹೋತು, ತುಂಬಾ ಹೊತ್ತು ಸ್ಟೇಬಲ್ ಆಗಿ ಉಸಿರನ್ನ ಹಿಡಿಯೋಲ್ಲ ಹಿಡಿತು. ಫಸ್ಟಿಂಗೆ ನುಡ್ಸುವಾಗ ಹೇಳ್ರೆ ನೋಡ್ಲಿ ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ ನಂಗೆ ಕಾಣ್ತೀಗ. ಕೊಳಲು ಸಿತಾರಿಂಗ್ ಎಲ್ಲ ಕಂಪೇರ್ ಮಾಡ್ರೆ ಅಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಕಾಣ್ತಿಲ್ಲ. ಮಾತ್ರ ಅದರಲ್ಲಿ ಒಂದು ಸ್ವರ ತೆಗೆಯಕರೆ ಎಲ್ಲರಿಂಗೆ ಹಿಡಿತಿಲ್ಲ ಅದು. ಒಂದು ಕರೆಕ್ಟ್ ಆಗಿ ಶ್ರುತಿಗೆ ಸರಿಯಾಗಿ ಸ್ವರ ತಗೋದು. ಮತ್ತೆ ಫಸ್ಟಿಂಗೆ ಕಲಿಯುವಾಗಲೇ ಕೆಲವು ಜನಕ್ಕೆಲ್ಲ ತಿಂಗಳುಗಟ್ಲೆ ಬರೀ ಒಂದು ಸಾ ಬಾರ್ಸುಲೆ, ಒಂದು ಸ್ವರ ಶ್ರುತಿಗೆ ಸರಿಯಾಗಿ ಬಾರ್ಸುಲೆ ತಿಂಗಳುಗಟ್ಲೆ ಆಯ್ತು ಕೆಲವು ಸರಿ. ಒಬ್ಬೊಬ್ಬರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿ ಹೋತು. ಕೆಲವು ಜನಕ್ಕೆ ಗಾಡ್ ಗಿಫ್ಟ್ ಹೇಳಕ್ಕು ಸೀದಾ, ಕೆಲವು ಜನಕ್ಕೆ ಸ್ವರ ಹಿಂಗೆ ನುಡ್ಸಿದ ಕೂಡಲೇ ಬತ್ತು ಹಾಗೆ. ಮತ್ತೆ ಕೊಳಲ್ಲಿ ಹೆಂಗ್ ಹೇಳ್ರೆ ಹಾಫ್ ನೋಟ್ಸ್ ಎಲ್ಲ ಇರ್ತು. ಅದರಲ್ಲಿ ಹೇಳ್ರೆ ಆ ಹೊಟ್ಟೆಯ ಹಾಫ್ ಬಂದ್ ಮಾಡ್ರೆ, ಈಗ ನಮ್ಮ ಕೀಬೋರ್ಡ್ ಇಲ್ಲಿ ಕಪ್ಪು ಬಟನ್ ಇರ್ತಲ್ಲ, ಅದು ಹಾಫ್ ಅರ್ಧ ನೋಟ್ ಇರ್ತು. ಅದರ ನುಡ್ಸಲೆ ಕೊಳಲ್ಲಿ ಹಾಫ್ ಆ ನೋಟಿನ ಹಿಡಿಯಕ್ಕಾವ್ತು. ಅದು ಫಾಸ್ಟ್ ನುಡ್ಸುವಾಗಳು ಆ ಪರ್ಫೆಕ್ಷನ್ ಇರಬೇಕು, ಎಷ್ಟು ಹಾಫ್ ನಾವು ಓಪನ್ ಮಾಡಿದ್ದು ಶ್ರುತಿ ತಪ್ಪದ್ದಂಗೆ. ಪ್ಲಸ್ ನಮ್ಮ ಉಸಿರಿಲಿ ನಾವು ಎಷ್ಟು ಪ್ರೆಷರ್ ಹಾಕುತ್ತು ಅದರ ಮೇಲೆದೆ ಶ್ರುತಿ ಚೇಂಜ್ ಅಪ್ಪ ಚಾನ್ಸ್ ಇರ್ತು. ಹಾಗೆ ಕೊಳಲು ಹೇಳ್ರೆ ಹಾಡುಗಾರಿಕೆ ಕಂಪೇರ್ ಮಾಡ್ರೆ ಹಾಡುವ ಹಂಗೆ ಕೊಳಲ್ಲಿ ತಪ್ಪಲ್ಲ ಹಿಡಿತು. ಈಗ ಸಿತಾರ್ ಆದ್ರೆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇಲ್ಲಿ
ಕಟ್ ಆಗುತ್ತಲ್ಲ, ಹ್ಮ್ ಎಕ್ಸಾಕ್ಟ್ ಹ್ಮ್ ಹಾಡುಗಾರಿಕೆ ಹಂಗೆ ತಪ್ಪಲ್ಲ ಹಿಡಿತದೆ. ಕೊಳಲು ವಯಲಿನ್ಲೆಲ್ಲ ಹಾಡುಗಾರಿಕೆ ಹಂಗೆ ತಪ್ಪಲ್ಲ ಹಿಡಿತು. ಬಟ್ ನಮ್ಮ ಹ್ಮ್ ಕೈದು ಮೆಕ್ಯಾನಿಕಲ್ ಇದುದೆ ಸ್ಕಿಲ್ಸ್ ಇದೆ ಲಾಯ್ಕರಕು ಹೇಳಿ ಕೊಳಲು ಭಾಷೆಗೆ. ಈಗ ಹಾಡಿಲಿ ಬರೀ ನಮ್ಮ ವಾಯ್ಸ್ ಇಲ್ಲಿ ಕಂಟ್ರೋಲ್, ಇದರಲ್ಲಿ ಬ್ರೆತ್ ಕಂಟ್ರೋಲ್ ಬೇಕು, ಕೈದು ಕಂಟ್ರೋಲ್ ಬೇಕು, ಎರಡು ಹ್ಮ್ ಕೈದೆ ಬೇರೆ ತರ ಮೂವ್ ಆಗುತ್ತು, ಇನ್ಸಿದೆ. ಅದುದೇ ಹ್ಮ್ ಬೇಕು. ಅದೆಲ್ಲ ಕಂಪ್ಲೀಟ್ ಹೇಳ್ರೆ ಸಣ್ಣಾಗಿ ಪಗಡೆ ಕಲ್ತರೆ ಅದರೊಂದು ತುಂಬಾ ಪ್ಲಸ್ ಪಾಯಿಂಟ್ ಇದ್ದು ಹೇಳಿ. ನಮಗೆ ಏಕಾಗ್ರತೆ ಎಲ್ಲ ಜಾಸ್ತಿ ಆಯ್ತು, ತುಂಬಾ ಕಾನ್ಸಂಟ್ರೇಷನ್ ಬೇಕು, ಮೋಟಾರ್ ಸ್ಕಿಲ್ಸ್ ಜಾಸ್ತಿ ಆಯ್ತು, ಎರಡು ಕೈದು ಬೆರಳು ಬೇರೆ ಬೇರೆ ತರ ಮೂವ್ ಆಪ ಕಾರಣ. ಹಂಗೆ ಅದೇ ರಜೆ ಟೈಮ್ ಬೇಕಾವತ್ತು, ಪೇಶನ್ಸ್ ಬೇಕು. ಅದು ಪ್ರತಿಯೊಂದು ಫೀಲ್ಡ್ ಇಲ್ಲಿ ಹಂಗೆ. ಈಗ ಮ್ಯೂಸಿಕ್ ಹೇಳಿಯೂ ಅಲ್ಲ, ಇಡೀ ಇದು ಯಾವ್ದ್ರಲ್ಲೂ ಸಡನ್ ಹೇಳಿ ನಮಗೆ ಸಕ್ಸಸ್ ಸಿಕ್ಕುತ್ತಿಲ್ಲಲ್ಲ, ಇಡೀ ಜೀವನ ನಾವು ಕಲಿತಾವೇ ಇರ್ತು. ಹಂಗೆ ಈಗಳ್ದೆ ನಾನು ಸ್ಟೂಡೆಂಟೇ, ಈಗ ನಾನು ಕಚೇರಿ ಮಾಡಿದರು, ಕೆಲವು ಜನಕ್ಕೆ ಕ್ಲಾಸ್ ನಾನು ಕೊಟ್ಟರು, ನಾನು ಕ್ಲಾಸ್ ತಗೊಳ್ತಾವೇ ಇದ್ದೆ. ಅದು ಫಾರ್ ಎವರ್ ಲರ್ನಿಂಗ್ ಮುಗಿಯೋಲಿಲ್ಲ. ಎಷ್ಟೋ ಜನ ಈಗ ನಾವು ಕೇಳುವಾಗ ನಮಗಿಂತ ಬೆಟರ್ ನುಡ್ಸೋವಿರ್ತಾವು ತುಂಬಾ ಜನ. ಅದು ಕೇಳುವಾಗ ಹಿಂಗಿದೆ ಬಾರ್ಸ್ಲಕ್ಕ ಹೇಳಿ ಯೋಚನೆ ಆಯ್ತು, ಅದೊಂದು ಹೊಸತು ಟ್ರಿಕ್ಸ್ ಗೊಂತಾವ್ತು. ಹಂಗೆ ಯಾವಾಗಳು ಕಲಿಯೋದಿರ್ತೆ ಸಣ್ಣಾಗಿ ಇಪ್ಪಗಡೆ ಸ್ಟಾರ್ಟ್ ಮಾಡ್ರೆ ನಾವಾಗೊಂದು ಮೊದಲನ ಕಿಕ್ ಸ್ಟಾರ್ಟ್ ಸಿಕ್ಕುತ್ತು ಉಳಿ ರಜಾ. ಒಂದು ಏಜಿಂಗ್ ಬಪ್ಪಾಗ ಒಂದು ಮೀಡಿಯಂ ಲೆವೆಲ್ಗೆ ಬಂದಿರ್ತು ಸಣ್ಣಾಗಿ ಇಪ್ಪಾಗ ಸ್ಟಾರ್ಟ್ ಮಾಡ್ರೆ. ಪೇಶನ್ಸ್ ಬೇಕಾವ್ತು. ಕೆಲವು ಜನ ಈಗ ಟೀನೇಜ್ ಇಲ್ಲಿ ಎಲ್ಲ ಕೆಲವು ಸರಿ ಡಿಸ್ಟ್ರಾಕ್ಟ್ ಆಯ್ತು ಮಕ್ಕ, ಅಷ್ಟಪ್ಪಾಗ ಇದು ಬೋರಿಂಗ್ ಹೇಳಿ ಕೆಲವು ಜನಕ್ಕೆ ಅನ್ಸುತ್ತು. ಒಬ್ಬೊಬ್ಬರದ್ದು ಒಂದೊಂದ್ ತರ ಇತ್ತು, ಒಬ್ಬೊಬ್ಬರ ಟೈಮ್ ಲೈನ್ ಬೇರೆ ಬೇರೆ ತರ ಇತ್ತು. ಕೆಲವು ಜನ ಲೇಟ್ ಸ್ಟಾರ್ಟ್ ಮಾಡಿ ತುಂಬಾ ಫೇಮಸ್ ಆರ್ಟಿಸ್ಟ್ ಆಗ್ತಾವು. ಈಗ ನಿಮ್ಗೆ ಕಲಿಯುವಲ್ಲಿ ಹೋಗುವಾಗ ಇದು ಬೇಡಪ್ಪ ಏನೋ ಬಚ್ಚಿಟ್ಟಿದೆ ಇದು ಇಡೀ ಏನಗೇಳಿ ಅಥವಾ ಇದೆಂತ ಯಾವಾಗ ನೋಡ್ರು ಇದನ್ನೇ ಮಾಡಿದ ಹೇಳಿ ನಿಂಗೆ ಯಾವತ್ತಾದ್ರೂ ಅನ್ಸಿದ್ದ ಹೇಗೆ? ಹೇಳ್ರೆ ಅದೇ ನನಗೆ ಆ ಭಜನ್ಸ್ ಎಲ್ಲ ಕಲಿತಾ ಇಪ್ಪಾಗ ನನಗೆ ಚೂರು ಆ ಟೀನೇಜ್ ಟೈಮಿಲೆಲ್ಲ ಅದು ಬೋರ್ ಆಗಿ ಉಳಿತಿದ್ದು. ಮತ್ತೆ ಕೆಲವು ಹ್ಮ್ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯಲು ಶುರು ಮಾಡುವವರೆಗೆ ನನಗೆ ಒಂಥರ ಹ್ಮ್ ಒಂದೇ ಪದ್ಯ ಬಾರಿಸುದು, ಒಂಥರ ಬಾಯ್ಪಾಠ ಮಾಡಿ ಬಾರಿಸುದು, ಕ್ರಿಯೇಟಿವಿಟಿ ಇಲ್ಲೇ. ಹಂಗೆ ನಾನು ಹ್ಮ್ ಕೀಬೋರ್ಡ್ ಫ್ಲೂಟ್ ಅಷ್ಟಪ್ಪಾಗ ನುಡಿಸ್ಕೊಂಡು ಇಪ್ಪಾಗ ನನಗೆ ಒಂಥರ ಬರ್ನ್ ಔಟ್ ಹಂಗೆ ಆಗಿತ್ತಿದ್ದು ಟೀನೇಜ್ಗೆ ಬಂದಿಪ್ಪಾಗ. ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಎಂಟರ್ ಆದ ಮೇಲೆ ಅದರಲ್ಲಿ ತುಂಬಾ ಕ್ರಿಯೇಟಿವಿಟಿಗೆ ಒಂದು ನಮಗೆ ಇದಿದ್ದು ಚಾನ್ಸ್ ಇದ್ದು, ಕ್ರಿಯೇಟಿವಿಟಿ ನಮ್ಮದೇ ಓನ್ ನಾವು ಆಲಾಪಗಳು ಹೇಳ್ತಾವು. ಅದೇ ಹೇಳ್ರೆ ನಮಗೆ ಒಂದು ಕ್ರಿಯೇಟಿವಿಟಿಗೆ ಒಂದು ಓಪನ್ ಸ್ಪೇಸ್ ಇದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತಲ್ಲೂ ಇದ್ದು, ಬಟ್ ಹಿಂದೂಸ್ತಾನಿ ಅಷ್ಟು ಇಲ್ಲ. ಹ್ಮ್ ಕರ್ನಾಟಕದಲ್ಲಿ ಜಾಸ್ತಿ ಇದುದೇ ಇದ್ದು, ಎಂತ ಫಿಕ್ಸ್ಡ್ ಕಾಂಪೋಸಿಷನ್ ಇತ್ತು, ತುಂಬಾ ಲಾಂಗ್ ಕಾಂಪೋಸಿಷನ್ಸ್. ಅದರ ಪರ್ಫೆಕ್ಷನ್ ಆಗಿ ನುಡಿಸಲೇ ಕಷ್ಟ ಇದ್ದು ತುಂಬಾ, ಅದಕ್ಕೂ ಅಷ್ಟೇ ಪ್ರಾಕ್ಟೀಸ್ ಬೇಕು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬರೀ ಕಾಂಪೋಸಿಷನ್ ಹೇಳಿದ್ರೆ ಒಂದು 4 ಲೈನ್ ಇತ್ತು, ಉಳಿದೆಲ್ಲ ನಾವು ಆನ್ ದ ಸ್ಪಾಟ್ ಸ್ಟೇಜ್ ಅಲ್ಲಿ ಇಂಪ್ರವೈಸೇಷನ್ ಮಾಡುದು, ಆ ತರ ಇತ್ತು. ಅದೇ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಆ ಟೈಪಿನ ಮ್ಯೂಸಿಕ್, ಅಷ್ಟು ಫ್ರೀಡಮ್ ಇಪ್ಪದು ನೋಡಿ ನನಗೆ ತುಂಬಾ ಇಂಟ್ರೆಸ್ಟ್ ಬಂದು ಆ ಟೈಮ್ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉಸ್ತಾದ್ ರಫೀಕ್ ಖಾನ್ ರವರ ಹತ್ರ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಬಂದಿತ್ತು. ಎನ್ನಷ್ಟಕ್ಕೆ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲೆಲ್ಲ ಅಪ್ಪ ಅಮ್ಮ ಮಾಡು ಪ್ರಾಕ್ಟೀಸ್ ಮಾಡು ಎಲ್ಲ ಹೇಳಿಕೊಂಡು ಆನ್ ಮಾಡಿಕೊಂಡಿದ್ದದು. ಹಂಗೆ ಒಂದೊಂದು ಸ್ಟೇಜ್ ಅದು ನಮಗೆ ಮೆಚುರಿಟಿ ಬಪ್ಪವರೆಗೆ ಹಂಗೆ ಬೇರೆ ಬೇರೆ ತರ ಇರ್ತದೆ. ತಂಗಿ ಆ, ಕಲಿಯಕ್ಕೂ ಅಯ್ಯೋ ಇದು ಅನ್ಸಿತ್ತ ಹೇಗೆ? ನನಗೆ 10ನೇ ಕ್ಲಾಸಲ್ಲಿ ಇಪ್ಪಾಗ ಎಲ್ಲ ಹಂಗೆ ಅನ್ಸೋಡಿತ್ತಿದ್ದು. ಮತ್ತೆ ಈಗ ಅಲ್ದೆ ರಜಾ, ಈಗ ಸೆಕೆಂಡ್ PUC ಎಕ್ಸಾಮ್ ಎಲ್ಲ ಆಗ್ತಾ ಇದ್ದು, ಪಬ್ಲಿಕ್ ಎಕ್ಸಾಮ್, ಅದ್ರ ಸ್ಟ್ರೆಸ್, ಅದ್ರ ಟೆನ್ಷನ್ ಹಂಗೆಲ್ಲ ಇಪ್ಪಾಗ ರಜಾ. ಈಗ ಪ್ರಾಕ್ಟೀಸ್ ಚೂರು ಕಮ್ಮಿ ಆಯ್ತು. ಮತ್ತೆ ಎಕ್ಸಾಮ್ ಟೈಮ್ ಇಲ್ಲಿ ರಜಾ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಕ್ಟೀಸ್ ಎಲ್ಲ ಚೂರು ಕಮ್ಮಿ ಆಯ್ತು. ಹಂಗೆ ಎಂತಾರು ಕಾನ್ಸರ್ಟ್ ಎಲ್ಲ ಇದ್ದಾರೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಲಾಯ್ಕ ಮಾಡಿ ಬತ್ತೆ. ಮತ್ತೆ ಅಲ್ಲಿ ಒಂದು SM ಭಟ್ರು ಹೇಳಿ ಅಲ್ಲಿ ಅವರದ್ದು ಮನೆಯಲ್ಲಿ ಒಂದು ಪೂಜೆ ಎಲ್ಲ ನಡತ್ತಾ ಇತ್ತು, ಸರಸ್ವತಿ ಪೂಜೆ ಎಲ್ಲ. ಅದಕ್ಕೆಲ್ಲ ವರ್ಷ ಎಲ್ಲ ದೇಣಿಗೆ ಹೇಳ್ತಾವು. ಮತ್ತೆ ಅಲ್ಲಿಗೆಲ್ಲ ಕಾನ್ಸರ್ಟಿಂಗ್ ಎಲ್ಲ ಹೋಪಾಗ ಎಲ್ಲ ಖುಷಿ ಆಯ್ತು. ಕಾನ್ಸರ್ಟಿಂಗ್ ಹೋಪಾಗ ಎಲ್ಲ ಹೇಳ್ರೆ ಒಂದು ಇಂಟ್ರೆಸ್ಟ್ ಬತ್ತು, ಮಾಡ್ಲೇಬೇಕು ಲಾಯ್ಕಾಯ್ಕು. ಹಂಗೆ ಒಂದು ಇಂಟ್ರೆಸ್ಟ್ ಬಪ್ಪಾಗ ತನ್ನಷ್ಟಕ್ಕೆ ಆವತ್ತು ಮಾಡ್ಲೆ. ಮತ್ತೆ ಈಗೆಲ್ಲ ಹೇಳ್ರೆ ಸಣ್ಣ ಇಪ್ಪಂದಲ್ಲಿ ಪ್ರಾಕ್ಟೀಸ್ ಮಾಡೋಳಿ ಅಪ್ಪ ಅಮ್ಮ ಎಲ್ಲ ಹೇಳಿ ಮಾಡುದು. ಮತ್ತೆ ಸರ್ದೇ ಹೇಳ್ತಾ ಇರ್ತಾವ ಪ್ರಾಕ್ಟೀಸ್ ಮಾಡಕ್ಕು ಹೇಳಿ ಎಲ್ಲ, ಹಂಗೆ ಹೇಳಿ ಮಾಡ್ತೆ. ಮತ್ತೆ ಕೆಲವು ಸರ್ತಿ ಫುಲ್ ಮೋಟಿವೇಶನ್ ಬಂದದೆ ಮಾಡ್ತೆ. ಹಂಗೆ
ಈಗ ರಜ್ಜ ಚೂರು ಸಮಯದ ನಿಂದಿದ್ದು ರಜ್ಜ ಕಾನ್ಸರ್ಟ್ ಎಲ್ಲ ಇಪ್ಪಾಗೆಲ್ಲ ಹೋಗ್ತಾ ಇರ್ತೆ ಎಲ್ಲ ಕಾನ್ಸರ್ಟ್ ಹೇಳಿದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗೆಲ್ಲ ಬರ್ತಾ ಇರ್ತಾವ್. ಎಂಗಳದ್ದು ಸಂಗೀತ್ ಭಾರತಿ ಫೌಂಡೇಶನ್ ಹೇಳಿದ್ದು ಸರ್ ಅದಲ್ಲಿ ಎಂತ ಪ್ರೆಸಿಡೆಂಟ್ ಹಂಗೆ ಅಲ್ಲಿ ಅವು ಎಕ್ಸ್ಪರ್ಟ್ ನಾವು ಮಾಡುದು. ಹಾಗೆ ಅಲ್ಲಿ ಫುಲ್ ಕಾನ್ಸರ್ಟ್ ಗೆಲ್ಲ ತುಂಬಾ ದೊಡ್ಡ ದೊಡ್ಡ ಜನಗಳೆಲ್ಲ ಆರ್ಟಿಸ್ಟ್ ಗಳೆಲ್ಲ ದೆನಿಗೇಳಿ ಎಲ್ಲ ಕಾನ್ಸರ್ಟ್ ಎಲ್ಲ ಮಾಡ್ತಾವ್. ಅಲ್ಲೆಲ್ಲ ನನಗೆ ಆಪರ್ಚುನಿಟೀಸ್ ಸಿಕ್ಕುತ್ತು ತುಂಬಾ ಹೇಳ್ರೆ ಕೇಳ್ಳೆ ಗೊಂತಪ್ಪಲೆ ಎಲ್ಲ ಸಿಕ್ಕುತ್ತು. ಹಾಗಾಗಿ ಈಗಳ್ದ ಎಕ್ಸಾಮ್ ಟೈಮ್ ಇಲ್ಲಿ ನಡು ನಡು ಇಲ್ಲಿ ಕಾನ್ಸರ್ಟ್ ಎಲ್ಲ ಇಪ್ಪಾಗ ಹೋಗ್ತಾ ಇರ್ತೆ. ಹಾಗೆ ಬಿಟ್ಟಿದಿಲ್ಲೇ ಹೇಳಿ ಇತ್ತು ಹೇಳ್ರೆ ಈಗ ಎಕ್ಸಾಮ್ ಟೈಮ್ ಇಲ್ಲಿದೆ ಬಿಟ್ಟಿದಿಲ್ಲೇ ಈಗಳ್ದೆ ಫುಲ್ ಇಂಟ್ರೆಸ್ಟ್ ಇಲ್ಲಿದ್ದೆ ಕಾನ್ಸಂಟ್ರೇಷನ್ ಫೋಕಸ್ ಇದ್ದೆ ಎಲ್ಲದಲ್ಲಿ ಹೇಳಕ್ಕು. ಈಗ ಅದೇ ಇಬ್ರದ್ದು ನೋಡಿ ಅಪ್ಪದ ವಿಡಿಯೋ ಈಗ ರೀಲ್ಸ್ ಮಾಡಿದ್ದಿ ನಿಂಗ ಫ್ಯೂಷನ್ ಮಾಡಿ ರೀಲ್ಸ್ ಮಾಡಿದ್ದಿ. ಕಾನ್ಸರ್ಟ್ ನಿಂಗ ಕೊಟ್ಟಿದ್ದೀರಾ ಇಬ್ರದ್ದು ಒಟ್ಟಿಗೆ ಒಂದೇ ಸ್ಟೇಜ್ ಅಲ್ಲಿ? ಹಾ ಹಾ ಕೊಟ್ಟಿದೆ. ನಾನು ಇಂಡಿಯಲ್ಲಿ ಇಪ್ಪಾಗ ಮಾಡಿಕೊಂಡು ಇತ್ತಿದೆ ಹೇಳ್ರೆ ಒಂದು ಇದರದ್ದು ಓಪನಿಂಗ್ ಹಿಂಗೆ ಎಂಗಳ ರಿಲೇಟಿವ್ಸ್ ಇಂದು ಒಂದು ಅಂಗಡಿ ಓಪನಿಂಗ್ ಹಿಂಗೆ ಎಲ್ಲ ಒಟ್ಟಿಗೆ ಮಾಡಿತ್ತಿದೆ. ಮತ್ತೆ ಅದೇ ಅದು ಒಟ್ಟಿಗೆ ಈಗ ಕೊಳಲು ಮತ್ತೆ ಸಿತಾರ್ ಮಾಡೇಕರೆ ಆ ಒಂದು ಕೋಆರ್ಡಿನೇಷನ್ ಬರೇಕರೆ ತುಂಬಾ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ ಆ ರೀಲಿಂಗ್ ಮನೆಗೆ ಬಂದಿಪ್ಪಾಗ ಪ್ಲಾನಿಂಗ್ ಮಾಡಿ ಈಗ ತಂಗೆಗೂ ನನಗೂ ಗೊಂತಿಪ್ಪ ಕಾಂಪೋಸಿಷನ್ ತೆಕ್ಕೊಂಡು ಮಧ್ಯದಲ್ಲಿ ನಾವು ಇಂಪ್ರವೈಸ್ ಎಲ್ಲ ಮಾಡುದು ಹೆಂಗ್ ಹೇಳಿ ಪ್ಲಾನಿಂಗ್ ಮಾಡಿದ್ದು. ಹಂಗೆ ಒಂದು ಕಾನ್ಸರ್ಟ್ ಮಾಡುವಾಗ ಹೆಂಗ ಒಟ್ಟಿಗೆ ಕೂದು ಇಂಪ್ರವೈಸ್ ಮಾಡುದು ಮನೋಧರ್ಮ ಅದೆಲ್ಲ ಮ್ಯಾಚ್ ಆಯ್ಕದ. ಅದಕ್ಕೆ ಹೇಳ್ರಿ ಈಗ ನಾನು ಬರೀ ವರ್ಷಕ್ಕೆ 1 ತಿಂಗಳು ಬಪ್ಪದು ಊರಿಂಗೆ. ಹಂಗೆ ಬಂದಿಪ್ಪಾಗ ನಾನು ಜಾಸ್ತಿ ಕಾನ್ಸರ್ಟ್ ನಾನು ಒಬ್ಬನೇ ಮಾಡ್ತೆ, ಸೋಲೋ ಕಾನ್ಸರ್ಟ್. ಈ ಸರಿ ಬಂದಿಪ್ಪಾಗ 2 ಕಾನ್ಸರ್ಟ್ ಮಾಡಿತ್ತಿದೆ ಹೇಳ್ರಿ. ಅದು ಒಟ್ಟಿಗೆ ಮಾಡಬೇಕಾದ್ರೆ ಒಂದು ಇದು ಬೇಕು ಉಳಿ ಒಂದು ಲೆವೆಲ್. ಈಗ ತಂಗೆಗುದೇ ಪ್ರಾಕ್ಟೀಸ್ ಯಾವಾಗಲೂ ರೆಗ್ಯುಲರ್ ಇದ್ದರೆ ಡೈರೆಕ್ಟ್ ಸ್ಟೇಜ್ ಹೋಗಿ ಬಾರ್ಸ್ಲಿಡಿತ್ತು. ಆ ಪ್ರಾಕ್ಟೀಸ್ ರೆಗ್ಯುಲರ್ ಮಾಡ್ಲಿ ಈಗ ಅದಕ್ಕೆ ಎಕ್ಸಾಮ್ ಇಂದಾಗಿ ಟೈಮ್ ಸಿಕ್ಕುತ್ತಾ ಇಲ್ಲೇ. ಹಾಗೆ ಇನ್ನು ಎಕ್ಸಾಮ್ ಆದ ಮೇಲೆ ಪ್ರಾಕ್ಟೀಸ್ ಮಾಡ್ರೆ ಡೈರೆಕ್ಟ್ ಮಾಡಿ ರೆಡಿಗೂ ಅದಕ್ಕೆ ಹಂಗೆ. ಈಗ ತಂಗೆ PCMC ಹೇಳಿ ಹೇಳಿದೆ. ನಿಂಗಡು ನೆಕ್ಸ್ಟ್ ಅಣ್ಣನಂಗೆ ಅಥವಾ ಅಣ್ಣನೊಟ್ಟಿಗೆ ಜರ್ಮನಿಗೆ ಹೋಗುವ ಆಲೋಚನೆ ಇದ್ದ? ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಎಂತ? ಆಕ್ಚುಲಿ ಅನ್ನೋದು ಈಗ PCMC ತಕೊಂಡ ಕಾರಣ ಕಂಪ್ಯೂಟರ್ ತಕೊಂಡ ಕಾರಣ CET ಬರವಲೆ ಕೋಚಿಂಗ್ ಹಿಂಗುದೇ ಹೋಯ್ದೆ ಎಕ್ಸ್ಪರ್ಟ್ ಇಲ್ಲಿ. ಹಾಗೆ CET ಬರವಲೆ ತಯಾರಿ ಮಾಡ್ತಾ ಇದ್ದೆ. ಹಂಗೆ ಅದಲ್ಲಿ ಒಳ್ಳೆ ರ್ಯಾಂಕ್ ಬಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಕ್ ಹೇಳಿದ್ದು. ಅದರ ನಂತರ 4 ವರ್ಷ ಆದ ಮೇಲೆ ಮಾಸ್ಟರ್ಸ್ ಮಾಡ್ಲೆ MS ಮಾಡ್ಲೆ ಜರ್ಮನಿಗೆ 2 ವರ್ಷಕ್ಕೆ ಹೋಗೋ ಪ್ಲಾನ್ ಇದ್ದು. ಹಂಗೆ ಅಲ್ಲಿ ಮತ್ತೆ ಅಲ್ಲಿ ಅಣ್ಣ ಡಿಗ್ರಿ ಇದ್ದರೆ ಒಳ್ಳೆ ಜಾಬ್ ಸಿಕ್ಕುತ್ತು. ಮತ್ತೆ ಅಲ್ಲಿದೆ ಜಾಬ್ ಮಾಡ್ಲಕ್ಕು ಇಂಡಿಯಾಕ್ಕೆ ಬಂದದೆ ಜಾಬ್ ಮಾಡ್ಲಕ್ಕು. ಹಾಗಾಗಿ ಇನ್ನು ನೋಡಕ್ಕೆ ಎಂತ ಆವತ್ತು ಹೇಳಿ. ಸೊ ಅಣ್ಣ ನಂಗೆ ನೆಕ್ಸ್ಟ್ ಹೋಪ ಆಲೋಚನೆ ಇತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಅಣ್ಣನ ಹತ್ರ ಇನ್ನು ಹೆಚ್ಚು ಮಾತಾಡುದಾದ್ರೆ ನಿಂಗದೆ ಈಗ ಹೇಳಿದೆ ನಿಂಗಳ ಫ್ಲೂಟಿನ ಒಟ್ಟಿಗೆ ಈ ಜಾಬಿನ ಬಗ್ಗೆ ಮಾತಾಡ್ತಾರೆ. ನಿಂಗೆ ಇದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಿ? ಅದೇ ಹೇಳ್ರಿ, ಅದೊಂದು ಮೇನ್ ರೀಸನ್. ನಾನು ಜರ್ಮನಿಗೆ ಬಂದ ರೀಸನ್ ಮೇನ್ ಅದೇ. ಇಲ್ಲಿನ ವರ್ಕ್ ಲೈಫ್ ಬ್ಯಾಲೆನ್ಸ್ ಈಗ ಸದ್ಯಕ್ಕೆ ಲಾಯ್ಕಿದ್ದು ಹೇಳ್ರಿ. ನಾನು ಫ್ಲೆಕ್ಸಿಬಲ್, ನನಗೆ ವರ್ಕಿಂಗ್ ಟೈಮ್ ಎಲ್ಲ ರಿಸರ್ಚ್ ಆದ ಕಾರಣ ಇನ್ನು ಕಂಪೇರ್ ಟು ಅದರ್ ಪ್ರೊಫೆಷನ್ಸ್ ಎಲ್ಲ ಇನ್ನೂ ಜಾಸ್ತಿ ಫ್ಲೆಕ್ಸಿಬಲ್ ಇದ್ದು. ದಿನಲ್ಲಿ ಉದ್ಯಪ 6 ಗಂಟೆಯಿಂದ ರಾತ್ರಿ 8 ಗಂಟೆ ಮಧ್ಯ ಯಾವಾಗ ಬೇಕಾದ್ರೂ ನಾನು 8 ಗಂಟೆ ಕೆಲಸ ಮಾಡ್ರೆ ಆಯ್ತು. 50% ನನಗೆ ವರ್ಕ್ ಫ್ರಮ್ ಹೋಮ್ದೇ ಪಾಸಿಬಿಲಿಟಿ ಇದ್ದು. ಹಾಗೆ ಕೆಲಸ ಆದ ಮೇಲೆ ಇಲ್ಲಿನ ವರ್ಕ್ ಕಲ್ಚರ್ ಹೆಂಗ್ ಹೇಳ್ರೆ, 6 ಎಂತ ಕಾಲ್ ಮಾಡ್ತಾವಿಲ್ಲೆ, ಮೆಸೇಜ್ ಮಾಡ್ತಾವಿಲ್ಲೆ. ಕೆಲಸದ್ದು ವರ್ಕ್ ಮುಗಿದ ಮೇಲೆ ಆ 8 ಗಂಟೆ ಮುಗಿದ್ತುಳ್ರೆ ಆಯ್ತು, ಅಥವಾ ಒಂದಿನ ಕಡಿಮೆ ಮಾಡ್ರೆ ನೆಕ್ಸ್ಟ್ ದಿನ ಜಾಸ್ತಿ ಮಾಡ್ಲಕ್ಕು. ಹಂಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಟೈಮ್ ಇದ್ದು. ಅದೊಂದು ಮೇನ್ ರೀಸನ್ ನಾನು ಇಲ್ಲಿ ಸ್ಟಡೀಸ್ ಆದ ಮೇಲೆ ಇಲ್ಲೇ ನಾನು ಉಳ್ಕೊಂಡದು. ಎಂತ ಕೇಳಿದ್ರೆ ನನಗೆ ಇಲ್ಲಿ ಮ್ಯೂಸಿಕ್ಕಿಂಗೆ ತುಂಬಾ ಟೈಮ್ ಸಿಕ್ಕುತ್ತಾ ಇದ್ದು ಆ ಕಾರಣದಿಂದಾಗಿ. ಇವನ್ ನನಗೆ ದಿನಾಲು 1-1.5 ಗಂಟೆ ಪ್ರಾಕ್ಟೀಸ್ ಮಾಡೋ ಟೈಮ್ ಸಿಕ್ಕುತ್ತು. ಇಲ್ಲಿ ಒಬ್ಬನೇ ಇದ್ದರು, ಎಲ್ಲ ಅಡಿಗೆ ಎಲ್ಲ ಆನೆ ಮಾಡಿಕೊಂಡು ಇದ್ದರುದೇ ಪ್ರಾಕ್ಟೀಸ್ ಮಾಡಿ ಟೈಮ್ ಸಿಕ್ಕುತ್ತು ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂದಾಗಿ. ಆ ಒಂದು ಮೇನ್ ಕಾರಣದಿಂದಾಗಿ ನಾನು ಇಲ್ಲೇ ಉಳ್ಕೊಂಡಿದ್ದೆ. ಮ್ಯೂಸಿಕ್ಕಿಂಗು ಸಪೋರ್ಟ್ ಇದ್ದು ಇಲ್ಲಿ ಒಳ್ಳೆ. ಯುರೋಪಿಯನ್ಸ್ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತುಂಬಾ ಇಷ್ಟಪಡ್ತಾವು. ಹಂಗೆ ಇಲ್ಲಿ ನಾನು ರೆಗ್ಯುಲರ್ ಕಳೆದ ವರ್ಷ ಫುಲ್ ಸಮ್ಮರ್ಲಿ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ನಾನು ಕಾನ್ಸರ್ಟ್ ಮಾಡಿದ್ದೆ ಇಲ್ಲಿ. ಇಲ್ಲಿ ಆನಿಪ ಸಿಟಿಯ ಹತ್ರ
ಎಲ್ಲ ಹಾಗೆ ವೀಕೆಂಡ್ಸ್ ಸಾಟರ್ಡೆ ಸಂಡೇ ಫುಲ್ ಫ್ರೀ ಸಿಕ್ಕಿತು. ಅಷ್ಟಪ್ಪಗಳು ನನಗೆ ಹಂಗೆ ಕೊಡಲು ಆನ್ಲೈನ್ ಕ್ಲಾಸ್ ಇರ್ತು, ಅಥವಾ ಪ್ರಾಕ್ಟೀಸ್ ಇರ್ತು, ಅಥವಾ ಕಾನ್ಸರ್ಟ್ಸ್ ಇರ್ತು. ಹಂಗೆ ಹ್ಮ್. ಅದೊಂದು ಲಾಯ್ಕ ಇಲ್ಲಿ ಮ್ಯೂಸಿಕ್ ಹಿಂಗೆ ಟೈಮ್ ಸಿಕ್ಕುತ್ತೆ. ಎಕ್ಸ್ಟ್ರಾ ಹೇಳುದಾದ್ರೆ ನಿಂಗಳ ಕೆಲಸ ಯಾವ ರೀತಿಯದು ಹೇಳಿ? ನಿಂಗ ಈಗ ಸೈಂಟಿಸ್ಟ್ ಹೇಳಿದೆ. ಆ ನಿಂಗಳ ಕೆಲಸ ಈಗ ಸೈಂಟಿಸ್ಟ್ ಒಂದು ನಾರ್ಮಲ್ ನೋಡ್ತಾರೆ, ಎಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾ ಒಂದು ರಿಸಲ್ಟ್ ಸಿಕ್ಕುತ್ತೆ, ಇದು ಬೇಸಿಕ್ ಸೈಂಟಿಸ್ಟ್ ಹೇಳೋ ಗಪ್ಪದು. ನಿಂಗಳ ಕೆಲಸ ಯಾವ ರೀತಿಯದ್ದು, ಯಾವ ರೀತಿಯ ಹಂಗೆ ಸ್ಟಡೀಸ್ ಮಾಡ್ಲೆ ಹೇಗೆ ನಿಂಗ ಜರ್ಮನಿಗೆ ಹೋದ್ದು ಹೇಳಿ, ಅದ್ರದ್ದು ಒಂಚೂರು ವಿವರ ಹೇಳಿ. ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಗೆ ಬೇಕು ಹೇಳಿ ಆದರೆ. ಹೇಳ್ರಿ, ಜರ್ಮನಿದು ಸಿಸ್ಟಮ್ ರಜ US ಆಸ್ಟ್ರೇಲಿಯಾ ಎಲ್ಲ ಕಂಪೇರ್ ಮಾಡಿ ರಜ ಬೇರೆ ತರ. ಹೈಯರ್ ಸ್ಟಡೀಸಿಂಗ್ ಎಲ್ಲ ನಾವೇ ನಮ್ಮಷ್ಟಕ್ಕೆ ಅಪ್ಲೈ ಮಾಡಕ್ಕಾಗ್ತು. ಪ್ರತಿಯೊಂದು ಯೂನಿವರ್ಸಿಟಿಗೆ ಬೇರೆ ಬೇರೆ ತರದ ಇದಿರ್ತು, ರಿಕ್ವೈರ್ಮೆಂಟ್ಸ್ ಇರ್ತು. ಅದರದ್ದು ಜರ್ಮನ್ ಅಫಿಷಿಯಲ್ ಒಂದು ವೆಬ್ಸೈಟ್ ಇದ್ದು DAAD.de ಹೇಳಿ. ಆ ವೆಬ್ಸೈಟ್ ಎಲ್ಲ ಪಬ್ಲಿಕ್ ಯೂನಿವರ್ಸಿಟೀಸ್, ಯಾವ್ದು ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಇದ್ದು, ಅಲ್ಲಿ ಯಾವ್ದೆಲ್ಲ ಮಾಸ್ಟರ್ಸ್ ಕೋರ್ಸ್ ಇದ್ದು, ಬ್ಯಾಚುಲರ್ಸಿಂಗು ಬಪ್ಪಲಿಡಿತ್ತು. ಬ್ಯಾಚುಲರ್ಸಿಂಗ್ ಜರ್ಮನ್ ಕಂಪ್ಲೀಟ್ ಫ್ಲೂಯೆಂಟ್ ಬರಕು, ಮದರ್ ಟಂಗ್ ಲೆವೆಲ್ ಬರಕು. ಹಂಗೆ ಮಾಸ್ಟರ್ಸ್ ಇಂಗ್ಲಿಷ್ ಟಾಟು ಇರ್ತು ಇಲ್ಲಿ ಕೋರ್ಸಸ್. ಬಟ್ ಇಲ್ಲಿ ಕೆಲಸ ಸಿಕ್ಕರೆ ಜರ್ಮನ್ ಭಾಷೆ ಬರಲೇಬೇಕು. ಅದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇದ್ದು, A1 ಹೇಳ್ರೆ ಎಲ್ಲಕ್ಕಿಂತ ಬೇಸಿಕ್, A1 A2 B1 B2 C1 C2 ಹೋಯ್ತು. C2 ಹೇಳ್ರೆ ಹೈಯೆಸ್ಟ್ ಲೆವೆಲ್. ಹೇಳ್ರೆ ಇಂಗ್ಲಿಷ್ ಟಾಟ್ ಕೋರ್ಸ್ ಇಲ್ಲಿ ಇಂಗ್ಲಿಷ್ಲಿ ಎಲ್ಲ ಇರ್ತು ಮಾಸ್ಟರ್ಸ್. ನಾನು ಹಂಗೆ ಅನ್ನಷ್ಟಕ್ಕೆ ಅಪ್ಲೈ ಮಾಡಿ ಹೇಳ್ರೆ ಇಂಗ್ಲಿಷ್ ಸ್ಟಾರ್ಟಿಂಗ್ಗೆ ಮತ್ತೆ ಕಾಂಪಿಟಿಷನ್ ಇರ್ತು ತುಂಬಾ. ನಾವು ಇದರಲ್ಲಿ ಬ್ಯಾಚುಲರ್ಸ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ ಇರಬೇಕು. ಮಾರ್ಕ್ ರಜ ಅವರೇಜ್ ಇದ್ದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಕ್ಕಾಯ್ತು. ಹಂಗೆ ಒಂದೊಂದು ಯೂನಿವರ್ಸಿಟಿ ಒಂದೊಂದ್ ತರ ಹೇಳ್ರೆ, ಒಂದೊಂದು ಯೂನಿವರ್ಸಿಟಿ ಬರೀ ಬ್ಯಾಚುಲರ್ಸಿನ ಮಾರ್ಕ್ಸ್ ನೋಡ್ತಾವು. ಕೆಲವು ಯೂನಿವರ್ಸಿಟಿ ಅದರ ಒಟ್ಟಿಗೆ ಅವರ ಯೂನಿವರ್ಸಿಟಿಯ ಮಾಸ್ಟರ್ಸ್ ಕೋರ್ಸ್ ಇಂದೇ ಫೀಲ್ಡ್ ಇಂದು ಎಂತಾರು ಕೆಲಸ ಮಾಡಿದ್ದವ ಹೇಳಿ ನೋಡ್ತಾವು. ಹಾಗೆ ಓವರ್ ಆಲ್ ಪ್ರೊಫೈಲ್ ನಮ್ಮದು ಹೆಂಗಿರ್ತು ಅದರ ಮೇಲೆ ಡಿಪೆಂಡ್ ಆಯ್ತು ಸೀಟ್ ಸಿಕ್ಕುದು. ಮತ್ತೆ ಇಲ್ಲಿ ಅನ್ನೋದು ಜರ್ಮನಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫ್ರೀ ಎಜುಕೇಶನ್ ಹೇಳ್ತಾವೆ ಪಬ್ಲಿಕ್ ಯೂನಿವರ್ಸಿಟೀಸ್ ಇಲ್ಲಿ. ಆನಿಪ್ಪ ಸ್ಟೇಟ್ ಬಾಡನ್ ವುಟೆಂಬರ್ಗ್ ಸ್ಟೇಟ್ ಇಲ್ಲಿ ನಾನ್ ಯುರೋಪಿಯನ್ಸ್ಗೆ ಒಂದು ಸೆಮಿಸ್ಟರಿಂಗ್ಗೆ €1,500 ಟ್ಯೂಷನ್ ಫೀಸ್ ಇದ್ದು, ಹೇಳ್ರೆ 1.5 ಲಕ್ಷ ಹತ್ರ. ಹಂಗೆ ನಾನು ಹೇಳ್ರೆ ಲೋನ್ ಮಾಡಿ ಬಂದದು ಫಸ್ಟ್ ಜರ್ಮನಿಗೆ ಬಪ್ಪಾಗ. ಹೇಳ್ರೆ ಫಸ್ಟಿಗೆ ವೀಸಾ ಸಿಕ್ಕರೆ ಬ್ಲಾಕ್ಡ್ ಅಕೌಂಟ್ ಎಲ್ಲ ಮಾಡ್ಲಿಡ್ತು. ಹೇಳ್ರೆ ನಮ್ಮ 1 ವರ್ಷದ ಖರ್ಚಿನ ನಾವು ಆಲ್ರೆಡಿ ಬ್ಲಾಕ್ ಮಾಡಿ ಒಂದು ಆಲ್ಮೋಸ್ಟ್ 11 ಲಕ್ಷದಷ್ಟು ಬ್ಲಾಕ್ ಮಾಡಿ ಮಡಗಬೇಕು ಇಲ್ಲಿ ಹಣ ಒಂದು ಅಕೌಂಟ್ ಇಲ್ಲಿ. ಅದರನ್ನು ನಾವಾಗ ಇಲ್ಲಿ ಸ್ಟೂಡೆಂಟ್ ಆಗಿಪ್ಪಾಗ ತಿಂಗಳು ಒಂದು €900 ತಿಂಗಳು ನಮ್ಮ ಖರ್ಚಿಂಗ್ ಹೇಳಿ ಬರ್ತಾ ಇರ್ತದೆ, ನಮ್ಮದೇ ಪೈಸೆ. ಹಂಗೆ ಫಸ್ಟಿಗೆ ಒಂಚೂರು ಎಜುಕೇಶನ್ ಫ್ರೀ ಇದ್ದರೂ ಒಂಚೂರು ಪೈಸೆ ಬೇಕಾಯ್ತು ಬಪ್ಪಲೆ. ಮತ್ತೆ ಇಲ್ಲಿ ನಾನು ಬಂದ ಮೇಲೆ ಅಷ್ಟಪ್ಪ ಕೊರೋನಾ ಟೈಮಿಗೆ ಬಂದ ನಾನು 2021 ಇಲ್ಲಿ. ಫಸ್ಟ್ ಸೆಮಿಸ್ಟರ್ ನನಗೆ ಆಲ್ಮೋಸ್ಟ್ ಆನ್ಲೈನ್ ಇತ್ತಿದ್ದು, ಎಕ್ಸಾಮ್ ಬರಲು ಮಾತ್ರ ಹೋಗಿದ್ದದು. ಬಟ್ ಇಲ್ಲಿ ಬರಲೇಬೇಕು ಉಳಿತಿದ್ದು ರೂಲ್ಸು. ಮತ್ತೆ ಅಷ್ಟಪ್ಪಾಗ ಹಾಗೆ ಕೆಲಸ ಹಾಕುದೇ ಇಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಸಿಕ್ಕಿತ್ತಿದ್ದಿಲ್ಲ. ಹಂಗೆ ಫಸ್ಟ್ 8 ತಿಂಗಳು ನಾನು ಬ್ಲಾಕ್ಡ್ ಅಕೌಂಟ್ ಇಲ್ಲಿ ಬದುಕಿದ್ದು. ಮತ್ತೆ ಆ 8 ತಿಂಗಳಾದ ಮೇಲೆ ನಾನೀಗ ಯಾವ ಕಂಪನಿಲಿ ಯಾವ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದ್ದೆ, ಅಲ್ಲೇ ನನಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಪಾರ್ಟ್ ಟೈಮ್ ಜಾಬ್ ಸಿಕ್ಕಿತ್ತು ನಾನು ಸ್ಟೂಡೆಂಟ್ ಆಗಿಪ್ಪಾಗ. ಅದರಲ್ಲಿ ನನಗೆ ನಾನು ಹೇಳ್ರೆ 1 ತಿಂಗಳಿಗೆ 60 ಗಂಟೆ ನಾನು ಕೆಲಸ ಮಾಡಿ ನಿಂತಿದ್ದೆ ಅಲ್ಲಿ ಕಾಲೇಜ್ ಆದ ಮೇಲೆ. ಅದು ಫ್ಲೆಕ್ಸಿಬಲ್ ಇತ್ತು, ನನಗೆ ಟೈಮ್ ಸಿಕ್ಕುವಾಗ ಹೋಗಿ ಮಾಡೋದು ಉಳಿ. ಅದರಲ್ಲಿ ನನಗೆ ಖರ್ಚಿಗೆ ಬೇಕಾದಷ್ಟು ಮತ್ತೆ ನನ್ನ ನೆಕ್ಸ್ಟ್ ಸೆಮಿಸ್ಟರ್ಗಳ ಫೀಸಿಂಗ್ ಬೇಕಾದಷ್ಟು ನಾನು ಅದರಲ್ಲಿ ಅರ್ನ್ ಮಾಡಿ ನಿಂತಿದ್ದೆ. ಮತ್ತೆ ಹೇಳ್ರೆ ಮಾಸ್ಟರ್ಸ್ ಇಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಹೇಳಿ ಮಾಡ್ತಾರೆ, ಥೀಸಿಸ್ ಹೇಳಿ ಮಾಡ್ಲಿದ್ದು, ಮಾಸ್ಟರ್ ಥೀಸಿಸ್ ಹೇಳಿ ಲಾಸ್ಟ್ ಸೆಮಿಸ್ಟರ್ಲಿ. ಅದು ಹೇಳ್ರೆ 6 ತಿಂಗಳು ನಾವು ಇಂಡಿಪೆಂಡೆಂಟ್ ಆಗಿ ನಾವು ಒಂದು ರಿಸರ್ಚ್ ಮಾಡಬೇಕು, ಅದು ಒಬ್ಬನೇ 6 ತಿಂಗಳು. ಅದೇ ನನಗೆ ಅದೇ ಕಂಪನಿಲಿ ಇನ್ ಟರ್ಮ್ಸ್ ಆಫ್ ಇದು ಎಂತ ಫ್ಲೈಟ್ ಸೇಫ್ಟಿ ಸಿಮ್ಯುಲೇಷನ್ಸ್ ಆ ಫೀಲ್ಡ್ ಅಲ್ಲಿ ನನಗೆ ಮಾಸ್ಟರ್ ಥೀಸಿಸ್ ಅಪರ್ಚುನಿಟಿ ಸಿಕ್ಕಿತ್ತು. ಅಲ್ಲಿ ನಾನು 6 ತಿಂಗಳು ಮಾಸ್ಟರ್ ಥೀಸಿಸ್ ಮಾಡಿ ನಾನು ಇಂಡಿಯಲ್ಲೇ ಫಸ್ಟ್ ಜರ್ಮನ್ ಒಂದು ವರ್ಷ ಕಲ್ತಿತ್ತಿದೆ. ಹೇಳ್ರೆ ನಾನು ಜರ್ಮನಿಗೆ ಬರೋಕ್ಕೂ ಡಿಸೈಡ್ ಮಾಡುವಾಗ ಹೇಳ್ರೆ ನಾನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮಾಡ್ತಾ ಇಪ್ಪಾಗ ಸೀನಿಯರ್ಸ್ ಎಲ್ಲ IT ಫೀಲ್ಡಿಂಗ್ಗೆ ಹೋಗೋದನ್ನು ನೋಡಿ ಉಳಿತಿದೆ. ನನಗೆ ಮೆಕ್ಯಾನಿಕಲ್ಲಿ ಮೊದಲೇ ತುಂಬಾ ಇಂಟ್ರೆಸ್ಟ್ ಇತ್ತಿದ್ದು. ಇಂಡಿಯಲ್ಲಿ ಇದೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗೆಲ್ಲ IT ಫೀಲ್ಡಿಂಗ್ ಹೋಗೋಣಿತಿದ್ದವು. ಸೊ ಹಾಗೆ ನಾನು 3rd ಇಯರ್ ಇಂಜಿನಿಯರಿಂಗ್ ಇಲ್ಲಿ ಡಿಸೈಡ್ ಮಾಡಿದೆ, ನನಗೆ IT ಫೀಲ್ಡ್ ಕೆಲಸ ಮಾಡಲಿಲ್ಲ, ನನಗೆ ಮೆಕ್ಯಾನಿಕಲ್ ಫೀಲ್ಡ್ ಕೆಲಸ ಮಾಡಿ ಕೂಡಿ. ಹಾಗೆ ಜರ್ಮನಿ ಲೀಡಿಂಗ್ ಇಡೀ ವರ್ಲ್ಡ್ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ಲಿ ನಾನು 3rd ಇಯರ್ ಇಂಜಿನಿಯರಿಂಗ್ ಇಪ್ಪಾಗ ನಾನು ಜರ್ಮನ್ ಕಲಿಯೋದೇ ಸ್ಟಾರ್ಟ್ ಮಾಡಿದ್ದೆ ಅನ್ನಷ್ಟಕ್ಕೆ. ಮತ್ತೆ ನಾನು ಕೋವಿಡ್ ಟೈಮಿಲಿ ಫುಲ್
ಒಂದು ಪ್ರೈವೇಟ್ ಟ್ಯೂಟರ್ ಹತ್ರ ಮಂಗಳೂರಲ್ಲಿ ವಿಲ್ಸನ್ ಡಿಸೋಜಾ ಹೇಳಿದ್ದವು. ಅವರ ಹತ್ರ ನಾನು ಬೇಸಿಕ್ A1 A2 ಲೆವೆಲ್ ಕಲ್ತು ನಾನು A2 ಎಕ್ಸಾಮ್ ಬರೋದು ಬೇಸಿಕ್ ಲೆವೆಲ್ ಇಂದು ಎಕ್ಸಾಮ್ ಬರೋದು ಮತ್ತೆ ನಾನು ಜರ್ಮನಿಗೆ ಬಂದದ್ದು. ಪ್ಲಸ್ ಅವನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದಲ್ಲಿ ಮತ್ತೆ ಇಲ್ಲಿ ನಾನು ಜರ್ಮನಿಲಿ ಯಾವ ಮನೇಲಿ ಇದ್ದೆ ಎಲ್ಲ ಕಡೆ ನಾನು ಫಸ್ಟ್ ದಿನದ ಜರ್ಮನ್ಲೇ ಮಾತಾಡಿದ್ದು. ಆ ಕಾರಣದಿಂದಾಗಿ ನನಗೆ ತುಂಬಾ ಫಾಸ್ಟ್, ಈಗ ನಾವು ನಮ್ಮ ಮಾತೃಭಾಷೆ ಹೆಂಗೆ ಹವ್ಯಕ ಹೆಂಗೆ ಕಲ್ತಿದ್ದು ಅಪ್ಪ ಅಮ್ಮನ ಹತ್ರ ಮಾತಾಡಿ ಕೇಳಿ ಕಲ್ತಿದ್ದು, ಅದೇ ತರ ನಾನು ಕೇಳಿ ಮಾತಾಡಿ ಜರ್ಮನ್ ಭಾಷೆ ಕಲ್ತು. ಇವನ್ ನಾನು ಕೆಲಸ ಮಾಡುವಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇಪ್ಪಗಳು ಅಲ್ಲಿ ನನಗೆ ಸೈಂಟಿಫಿಕ್ ಟರ್ಮ್ಸ್ ಎಲ್ಲ ನನಗೆ ಅಲ್ಲಿ ಕೆಲಸಲ್ಲಿ ಗೊತ್ತಾಯ್ತು. ಎಂತ ಕೇಳಿದ್ರೆ ನಮ್ಮ ಮಾಸ್ಟರ್ಸ್ ಇದ್ದದ್ದು ಇಂಗ್ಲಿಷ್ ಟಾಟ್, ನಂಗೆ ಅಲ್ಲಿ ಇಂಗ್ಲಿಷ್ ಇದ್ದಿದ್ದು ಕ್ಲಾಸ್ ಎಲ್ಲ. ನನ್ನ ಕೆಲಸದಲ್ಲಿ ನಾನು ಜರ್ಮನ್ಲೇ ಮಾತಾಡಿದೆ. ಹಂಗೆ ಈಗ ನಾನು ಲಾಸ್ಟ್ ಬರೀ ಇಲ್ಲಿ PR ಎಲ್ಲ ಬೇಕಾಗಿ ನಾನು ಜರ್ಮನ್ ಎಕ್ಸಾಮ್ ಎಲ್ಲ ಬರೋದು. ಈಗ ಅನ್ನೋದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜರ್ಮನ್ C1 ನಾನು ಪಾಸ್ ಆಗಿದೆ, 86% ಅದರಲ್ಲಿ ಬಂದು. ಸ್ಪೀಕಿಂಗ್ ಇಲ್ಲಿ ನನಗೆ 97% ಬಂದು. ಈಗ ಆಲ್ಮೋಸ್ಟ್ ನಾನು ಇಲ್ಲಿ ಮದರ್ ಟಂಗಿನ ಹಂಗೆ ಜರ್ಮನ್ ಮಾತಾಡ್ತೆ, ನನ್ನ ರಿಸಲ್ಟ್ಸ್ ಎಲ್ಲ ನಾನು ಜರ್ಮನ್ಲೆ ಪ್ರೆಸೆಂಟ್ ಮಾಡ್ತೆ. ಈವನ್ ನನಗೆ ಜಾಬ್ ಸಿಕ್ಕುವುದೇ ಕಾರಣ ಅದು. ನನ್ನ ಮಾಸ್ಟರ್ ಥೀಸಿಸ್ ಎಂಗಳ ಯೂನಿವರ್ಸಿಟಿ ಹೆಡ್ ನನ್ನ ಪ್ರೊಫೆಸರ್ ಆಗಿತ್ತಿದ್ದವು. ಇದಕ್ಕೆ ನನ್ನ ಮಾಸ್ಟರ್ ಥೀಸಿಸ್ನ ಗ್ರೇಡ್ ಮಾಡ್ಲೆ ಎಂಗಳ ಇನ್ಸ್ಟಿಟ್ಯೂಟಿನ ಹೆಡ್, ಕಂಪನಿಯ ಹೆಡ್. ಅವಕ್ಕೆ ಜರ್ಮನ್ಲಿ ವರ್ಕ್ ಪ್ರೆಸೆಂಟ್ ಮಾಡಿದ್ ನೋಡಿ, ಆನೊಬ್ಬ ಫಾರಿನರ್ ಆಗಿ ನಾನು ಜರ್ಮನ್ಲಿ ಪ್ರೆಸೆಂಟ್ ಮಾಡಿದೆ ಅಲ್ಲ, ಅದನ್ನ ಸ್ಟ್ಯಾಂಡ್ ಔಟ್ ಮಾಡಿತ್ತು ಬೇರೆಯವರಿಂದ. ನಾನು ಹೆಂಗೆ ಡಿಫ್ರೆಂಟ್, ನನಗೆ ಇಲ್ಲಿಗೆ ಇಂಟಿಗ್ರೇಟ್ ಅಪ್ಪಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದು ನಾನು ತುಂಬಾ ಸಮಯ ಹೇಳಿ ಕ್ರಿಯೇಶಿ ಹಾಗೆ ಅವಕ್ಕೆ ಖುಷಿಯಾಗಿ ಅವೇ ನನಗೆ ಫುಲ್ ಟೈಮ್ ಪೊಸಿಷನ್ ಆಫರ್ ಮಾಡಿದ್ದು ಜರ್ಮನ್ ಭಾಷೆ ಕಲ್ತ ಕಾರಣ. ಹಾಗೆ ಈಗ ನಾನು 2.5 ವರ್ಷದಿಂದ ಇಲ್ಲಿ ಫ್ರೌನ್ಹೋಫರ್ EMI ಇಡಿ, ಅದರಲ್ಲಿ ನನ್ನದು ಡೈಲಿ ಇದರದ್ದು ಫೀಲ್ಡ್ ರಿಸರ್ಚ್ ಬಲಿಸ್ಟಿಕ್ಸ್ ರಿಲೇಟೆಡ್ ಬತ್ತು. ನಾನು ರಿಲೇಟೆಡ್ ಟು ಮೆಟೀರಿಯಲ್ ಸೈನ್ಸ್ ಮತ್ತೆ ಫ್ಲೈಟ್ ಸೇಫ್ಟಿ ಅದರ ರಿಲೇಟೆಡ್ ನಾನು ಸಿಮ್ಯುಲೇಷನ್ಸ್ ಎಲ್ಲ ಮಾಡ್ತೆ. ನನಗೆ ಎಕ್ಸ್ಪೆರಿಮೆಂಟ್ಸ್ ಬೇರೆ ಎಕ್ಸ್ಪೆರಿಮೆಂಟಲ್ ಇಂಜಿನಿಯರ್ಸ್ ಇದ್ದವು, ಅವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾವು. ನಾ ಎಕ್ಸ್ಪೆರಿಮೆಂಟ್ ಇನ್ನು ಅಷ್ಟು ಖರ್ಚಾಗದು, ನಂಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿ ತುಂಬಾ ಖರ್ಚಾಗುದು. ಅಷ್ಟು ಖರ್ಚು ಕಡಿಮೆ ಮಾಡಲಿ ಅದರ ನಾವು ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಇದೆ ಅದರ ಮಾಡೆಲ್ ಮಾಡಲಿತ್ತು. ಎನ್ನೋದು ಮೇನ್ ಫೋಕಸ್ ಅದರ ಮೇಲೆ. ಅದರ ಅದೇ ಒಂದು ಇದರ ನಾವು ಹೆಂಗೆ ಸಿಂಪಲ್ ಆಗಿ ಸಿಮ್ಯುಲೇಷನ್ಸ್ ಇಲ್ಲಿ ಕಂಪ್ಯೂಟರ್ಲಿ ಹೆಂಗೆ ಇದು ಮಾಡ್ಲಕ್ಕು, ಮತ್ತೆ ಅದರ ಎಕ್ಸ್ಪೆರಿಮೆಂಟ್ ಒಟ್ಟಿಗೆ ಕಂಪೇರ್ ಮಾಡೋದು, ಅದರ ಬೆಟರ್ ಮಾಡೋದು, ಅದನ್ನ ಮೇನ್ ಟಾಪಿಕ್. ಹಾಗೆ ಓಕೆ, ಈಗ ನಿಂಗ ಹೇಳಿದೆ ಜರ್ಮನಿಗೆ ಹೋಗಿ ನಿಂಗಳ ಮಾಸ್ಟರ್ಸ್ ನಿಂಗ ಹೇಗೆ ಮಾಡಿತ್ತು, ಹಾಗೆ ಒಂದು ಕಂಪನಿಗೆ ಇಂಟರ್ನ್ಶಿಪ್ ಹೋಗಿಕೊಂಡು ಅದೇ ಕಂಪನಿಗೆ ಫುಲ್ ಟೈಮ್ ಎಂಪ್ಲಾಯ್ ಆಗಿ ಹೆಂಗೆ ಜಾಯ್ನ್ ಆದ್ರು ಹೇಳಿ. ಅದ್ರೊಟ್ಟಿಗೆ ನಿಂಗ ಪ್ಯಾಷನ್ ಆಗಿ ಕೊಳಲನ್ನು ನುಡಿಸುತ್ತಾ ಇದ್ದಿ, ಕ್ಲಾಸ್ ಕೂಡ ಮಾಡ್ತಾ ಇದ್ದಿ. ಸೊ ನೆಕ್ಸ್ಟ್ ಅಂಬಗ ಅಣ್ಣನ ಫ್ಯೂಚರ್ ಪ್ಲಾನ್ಸ್ ಎಂತರ? ಅದೇ ಈಗ ಸದ್ಯಕ್ಕೆ ಹಾಗೆ ಇದ್ದು, ಈಗ PhD ಮಾಡಿ ಕೂಡ ಒಂದು ಪ್ಲಾನ್ ಇದ್ದು, ಎನ್ನದೇ ಇನ್ಸ್ಟಿಟ್ಯೂಟ್ ನನಗೆ PhD ಮಾಡ್ಲೆ ಅಪರ್ಚುನಿಟಿ ಇದ್ದು. ನಂಗೆ ಇಷ್ಟವರೆಗೆ ನಾನು 2.5 ವರ್ಷ ಮಾಡಿದ್ದು ಒಂಥರ ಪ್ರೀ ವರ್ಕಿನ ಹಂಗೆ ಹೇಳ್ರೆ. ಎಂಗಳ ಇನ್ಸ್ಟಿಟ್ಯೂಟ್ ಹೆಂಗೆ ಹೇಳ್ರೆ ಆನೆಯನ್ನ ಸೂಪರ್ವೈಸ್ ಮಾಡಬೇಕು ಹೇಳ್ರೆ, ಕಂಪ್ಲೀಟ್ಲಿ ಆನೆ ಪ್ಲಾನ್ ಮಾಡಿ ಎನ್ನ ರಿಸರ್ಚ್ ನಾನು ಈಗ ಡೈಲಿ ಎಂತ ಮಾಡ್ತಾ ಇದ್ದೆ ಅದನ್ನೇ ಅಫಿಷಿಯಲ್ ಆಗಿ ಅದರ PhD ಆಗಿ ಇದು ಮಾಡಲಿತ್ತು. ಹಾಗೆ ಪ್ರೊಫೆಷನಲಿ PhD ಮಾಡುವ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಪ್ಯಾಷನ್ ಇಲ್ಲಿ ಮ್ಯೂಸಿಕಲಿ ಈಗ ಆಲ್ರೆಡಿ ಈ ವರ್ಷಕ್ಕೆ 2-3 ಕಾನ್ಸರ್ಟ್ ಸಿಕ್ಕಿದ್ದು. ಹಾಗೆ ಕಾನ್ಸರ್ಟ್ಸ್ ಮಾಡಿಕೊಂಡು ಮತ್ತೆ ಕೆಲವು ಹೊಸ ಜನರೆಲ್ಲ ಪರಿಚಯ ಆಯ್ತು. ಇಲ್ಲಿ ತುಂಬಾ ನಮಗೆ ಇಂಟರ್ನ್ಯಾಷನಲ್ ಒಂದು, ಈಗ ನಾವು ಮಂಗಳೂರಲ್ಲಿ ಇಪ್ಪಾಗ ನನಗೆ ಮಂಗಳೂರಿನವರ ಮಾತ್ರ ಹೈಯೆಸ್ಟ್ ಪರಿಚಯ ಇದ್ದದ್ದು. ಜಾಸ್ತಿ ಹೇಳಿದ್ರೆ ಬೆಂಗಳೂರಿನವ ಅಥವಾ ನಮ್ಮ ಕರ್ನಾಟಕ, ಈಗ ಸೈಂಟ್ ಜೋಸೆಫ್ ನ ಕಲಿಯುವಾಗ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಬಂದ ಸ್ಟೂಡೆಂಟ್ಸಿನ ಪರಿಚಯ ಆಗಿತ್ತು. ಇಲ್ಲಿ ಹೆಂಗೆ ಹೇಳಿದ್ರೆ ಕಂಪ್ಲೀಟ್ ಇಂಟರ್ನ್ಯಾಷನಲ್ ಎಲ್ಲ. ಈಗ ನನಗೆ ಸ್ಟಡೀಸ್ ಇಲ್ಲಿ ಹಂಗೆ, ಹೆರ ಹೋದರು ಹಂಗೆ, ಇಡೀ ವರ್ಲ್ಡಿನ ಎಲ್ಲ ಟೈಪಿನ ಜನಾಂಗ ಇರ್ತವು, ಎಲ್ಲ ತರದ ಮ್ಯೂಸಿಕ್ ಇರ್ತವು. ಹಂಗೆ ಈಗ ಒಬ್ಬ ವಿಡಿಯೋಸ್ ಎಲ್ಲ ನೋಡಿ ಒಬ್ಬ ಇರಾನಿಯನ್ ಒಬ್ಬ ಮ್ಯೂಸಿಷಿಯನ್, ಅವ ವರ್ಲ್ಡ್ಸ್ ಓಲ್ಡೆಸ್ಟ್ ಇನ್ಸ್ಟ್ರೂಮೆಂಟ್ ತಾನ್ಬೂರ್ ಒಳ್ಳೆ ನುಡ್ಸುತ್ತ. ಅವ ಏನಂತ ಕೇಳಿದ ನಾವು ಒಟ್ಟಿಗೆ ಜಾಮಿಂಗ್ ಮಾಡುವ ಹೇಳಿ. ಹಂಗೀಗ ಹಂಗೆ ಹೊಸೊಬ್ಬರವರ ಪರಿಚಯ ಮಾಡಿಕೊಂಡು ಜಾಮಿಂಗ್ ಸೆಷನ್ಸ್ ಮಾಡಿಕೊಂಡು ಕಚೇರಿ ಮಾಡಿಕೊಂಡು ಹಾಗೆ ಸದ್ಯಕ್ಕೆ ಒಂದು ರಜೆ ಸಮಯ ಇಲ್ಲಿ ಕೂಡ ಇದ್ದೆ. ಹಾಗೆ ಒಟ್ಟಿಗೆ ಊರಿಗೆ ಬಂದಪ್ಪಾಗ ತಂಗಿ ಒಟ್ಟಿಗೆ ರೀಲ್ಸ್ ಒಟ್ಟಿಗೆ ರೀಲ್ಸ್ ಹಿಂಗೆ ಫ್ಯೂಚರ್ ಮಾಡಿ ಉಂಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ ಇನ್ನು ಜಾಸ್ತಿ ಜಾಸ್ತಿ ವಿಡಿಯೋಸ್ ಬರ್ಲಿ? ನಿಂಗೆ ಅಲ್ಲಿದ್ದರು ಖಂಡಿತ ಆನ್ಲೈನ್ ಯಾವ್ದಾರುದೆ ಒಟ್ಟಿಗೆ ವಿಡಿಯೋಸ್ ಬರ್ಲಿ ಹೇಳಿ ಕಾಯ್ತಾ ಇರ್ತೀಯ. ಸೊ ಎಸ್, ಈಗ ತಂಗಿ ಹತ್ರ ಕೇಳ್ತಾರೆ,
ಆ ಈ ಸಿತಾರಿನ ನುಡಿಸುವವು ಈಗ ನಿಂಗೊಗೆ ಗೊಂತಿಪ್ಪ ಹಾಗೆ ಹವ್ಯಕರಲ್ಲಿ ನಿಂಗ ಒಬ್ರೇ ಯುವ ಪ್ರತಿಭೆಯ ಕೇಳ್ತಾ ಇದ್ದೆ, ಈಗ ಸ್ಟೂಡೆಂಟ್ಸ್ ಗಳನ್ನೇ ಕೇಳ್ತಾ ಇದ್ದೆ, ಸಣ್ಣ ಮಕ್ಕಳನ್ನೇ. ನಿಂಗೊಗೆ ಗೊತ್ತಿಪ್ಪ ಹಾಗೆ ನಿಂಗ ಒಬ್ಬನೆಯ ಅಥವಾ ಅಥವಾ ಬೇರೆ ಯಾರಾದ್ರೂ ಇದ್ದವ ನಿಂಗೊಟ್ಟಿಗೆ ಕಲಿಬಹುದೇ ಅದಕ್ಕೂ? ಹವ್ಯಕರಲ್ಲಿ ಸಿತಾರ್ ಕಲಿಯುವವು ಎನ್ನ ಗುರ್ತಲ್ಲಿ ಇಲ್ಲೇ ಆರದೇ ಇಲ್ಲ. ಹವ್ಯಕದವು ಸಿತಾರ್ ಕಲಿಯುವುದು ನೋಡಿದ್ದಿಲ್ಲ ನಾನು ಇಷ್ಟುವರೆಗೆ. ನಾನು ಒಬ್ಬನೇ ಹೇಳಿ ಕಾಣ್ತೆ. ಒಂದು ಹುಡುಗಿ ವೀಣೆ ಕಲಿತ್ತು, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಹೇಳಿದ್ರೆ ವೀಣೆ ಎಲ್ಲ ಕಲಿತವು. ಸಿತಾರ್ ಕಲಿಯೋದು ಹೇಳಿದ್ರೆ ಕಮ್ಮಿ, ಹವ್ಯಕರಲ್ಲಿ ಸಿತಾರ್ ಕಲಿಯುವವು ಕಮ್ಮಿ ಇದ್ದವು. ವಯಲಿನ್ ಎಲ್ಲ ಕಲಿತವು. ಅದೇ ಆನ್ ಅಬ್ಸರ್ವ್ ಮಾಡಿದ ಹಂಗೆ ಗಿಟಾರ್ ಕಲಿತವು, ವಯಲಿನ್ ಕಲಿತವು, ಹಂಗೆ ವೀಣೆ ಕಲಿತವು, ಬಟ್ ಸಿತಾರ್ ತುಂಬಾ ಕಡಿಮೆ. ಈಗ ಈಗ ಸಿತಾರ್ ಕಲಿತಾ ಇದೆಯಲ್ಲ, ನಿಂಗಳ ಅಪ್ಪ ಅಮ್ಮನ ಥಾಟ್ ಸಿತಾರ್ ಕಲಿಯೋದ್ರ ಮೇಲೆ ಎಂತ ಇದ್ದಿದ್ದು? ಹೇಳಿದ್ರೆ ನೀನ್ ಕಲಿ ಮಗಳು ಹೇಳಿಯಾ, ಅಥವಾ ಸಿತಾರ್ ಬೇಡ ಅದ್ರ ಬದಲು ಬೇರೆ ಯಾವ್ದು ಹೇಳಿ, ಅಥವಾ ಅಣ್ಣಂಗೆ ಹೇಳ್ದಂಗೆ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಕಲಿ ಹೇಳಿದ್ದ? ಹೇಳ್ರೆ ಅಣ್ಣಂಗೆ ಅಪ್ಪನ ಇದು ಡ್ರೀಮ್ ಇಪ್ಪದ ಹೇಳ್ರೆ ಅಣ್ಣ ತಂಗೆ ಜುಗಲ್ ಬಂದಿ ಮಾಡುವ ಹಂಗೆ ಆಗಲಿ ಹೇಳಿ. ಸಿತಾರ್ ಮತ್ತೆ ಫ್ಲೂಟ್ ಜುಗಲ್ ಬಂದಿ ಎಲ್ಲಿಯೋ ನೋಡಿತ್ತಿದವು ಅಪ್ಪ, ಹಂಗಾಗಿ ಅಪ್ಪಂಗೆ ಅದೇ ಐಡಿಯಾ ಬಂತು, ಅಣ್ಣ ಫ್ಲೂಟ್ ಮಗಳಿಗೆ ಸಿತಾರ್ ಕಲಿಸುವ ಹೇಳಿ. ಇನ್ನು ನಿಂಗ ಅದೇ ಹೇಳಿದೆ ಆಗ ಅದ್ರ ಆ ಇನ್ಸ್ಟ್ರೂಮೆಂಟಿನ ನುಡಿಸುವಾಗ ಕೈಗೆ ಚೂರಿತಾಗಿದ ಹಂಗೆ ಯಾವ್ದು ಹೇಳಿದೆ ಆ ಇನ್ಸ್ಟ್ರೂಮೆಂಟಿನ ಅಂತ ಹೇಳಿ ಎಲಿಮೆಂಟಿನ ಹಾಕಿ. ನಿಂಗ ಸಣ್ಣ ಮಕ್ಕಳಿಗೆ ಇನ್ನು ಅಥವಾ ಪೇರೆಂಟ್ಸ್ಗೆ ಎಂತ ಹೇಳಲಿ ಇಷ್ಟಪಡ್ತಿ? ಮಕ್ಕಳಿಗೆ ಕಲಿಸಬೇಕು ಹೇಳಿಯಾ, ಅಥವಾ ಈಗ ಕಲಿಸಿದ್ರೆ ಎಂತ ಆಗುತ್ತಿಲ್ಲ ಮಕ್ಕಳಿಗೆ ಮತ್ತೆ ಅದು ಸರಿ ಆಗುತ್ತೆ ಹೇಳಿಯಾ, ಎಂತ ಹೇಳಿ ಇಷ್ಟಪಡ್ತಿ? ಕಲಿಯುವಲಕ್ಕ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಕಲಿಯುವಲ್ಲೇ. ಅದು ಫಸ್ಟಿಂಗ್ ನಾನು ಹಂಗೆ ಹೇಳ್ತೆ, ಫಸ್ಟಿಂಗ್ ಕಲಿಯುವಾಗ ಚೂರು ಕಷ್ಟ ಆಯ್ತು, ಮತ್ತೆ ಮತ್ತೆ ಅಭ್ಯಾಸ ಆಯ್ತು, ಖುಷಿ ಆಯ್ತು ಕಲಿಯುವಲ್ಲೇ, ಲಾಯ್ಕ್ ಆಯ್ತು. ಪ್ರಾಕ್ಟೀಸ್ ಬೇಕು ತುಂಬಾ, ಅದು ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಇಂಪಾರ್ಟೆಂಟ್, ಬಿಡ್ಲಾಗ ಹಂಗೆ. ಈಗ ಅಮ್ಮಗ ನೋಡ್ತಾರೆ, ಈಗ ಸುಮಾರಷ್ಟು ಇನ್ಸ್ಟ್ರೂಮೆಂಟ್ಸ್ ಇದ್ದವು ಹಾಗೆ. ಮತ್ತೆ ಈಗ 2026 ಅಲ್ಲಿ ನೋಡ್ತಾರೆ ಕಾಂಪಿಟೇಷನ್ ಸುಮಾರಷ್ಟು ಜನ ಕಾಂಪಿಟೇಟರ್ಸ್ ಗಳು ಇದ್ದವು. ನಿಂಗ ಈ ಕಾಂಪಿಟೇಷನ್ ಹೇಗೆ ಫೇಸ್ ಮಾಡ್ತಿ? ಕಾಂಪಿಟೇಷನ್ ಹೇಳ್ರೆ ನಾವು ಲಾಯ್ಕ ಮಾಡಕ್ಕಲ್ಲದ, ಹೇಳ್ರೆ ಬೇರೆಯವಕ್ಕಿಂತ ಲಾಯ್ಕ ನಮ್ಮದಾಯ್ಕು, ಹಾಗೆ ಹೆಲ್ದಿ ಕಾಂಪಿಟೇಷನ್ ಇರಕ್ಕು ಎಲ್ಲರ ಹತ್ರವುದೇ. ನಾವು ಹೇಳ್ರೆ ಮುಂದೆ ಬರಕ್ಕು, ಒಳ್ಳೆ ಫೇಮಸ್ ಆಯ್ಕು, ಲಾಯ್ಕ ಬಾರ್ಸಕ್ಕು, ಎಂತ ತಪ್ಪಿಲ್ಲದೆ ಬಾರ್ಸುವಂಗಾಯ್ಕು, ಎಲ್ಲ ತಾಳಕ್ಕೆ ಸರಿಯಾಗಿ ಒಪ್ಪದು, ಲಯಕ್ಕೆ ಒಪ್ಪದು ಎಲ್ಲ ಸರಿಯಾಗಿರಕ್ಕು, ಅಂಬಾಗ ಮಾತ್ರ ಒಂದು ಆರ್ಟಿಸ್ಟ್ ಅಪ್ಪದು. ಹಾಗೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಕ್ಕೆ ಅಷ್ಟೇ, ಒಳ್ಳೆದಲ್ಲಿಯೇ ಫುಲ್ ಸಕ್ಸಸ್ ಸಿಕ್ಕೇಕ್ ನಾವಾಗೆ ಹಂಗೆ. ಈಗ ನಿಂಗ ಹೇಳಿದ್ರಿ ಕಾನ್ಸರ್ಟ್ ಇಂದ ಮೊದಲು ನಾನು ಪ್ರಾಕ್ಟೀಸ್ ಮಾಡ್ತೆ ಹೇಳಿ. ಈಗ ನಾಳೆ ಒಂದು ಕಾನ್ಸರ್ಟ್ ಇದ್ದು ಹೇಳಿ ಆದ್ರೆ ನಿಂಗಳ ಪ್ರಾಕ್ಟೀಸ್ ಸೆಷನ್ ಹೆಂಗಿರ್ತು? ಯಾವ ರೀತಿ ಎಷ್ಟು ಟೈಮ್ ನಿಂಗ ಪ್ರಾಕ್ಟೀಸ್ ಮಾಡ್ತಿ ಹೇಗೆ? ನಾನು ಒಂದೀಗ ಕಾನ್ಸರ್ಟ್ ಇದ್ದಾರೆ ನಾನೊಂದು ಪ್ರಾಕ್ಟೀಸಿಗೆ ಕೂದರೆ ಅನ್ನದು ಫುಲ್ ಪ್ರಾಕ್ಟೀಸ್ ಅಪ್ಪೋರಾಗೆ ನಾನು ಹೇಳ್ತಿಲ್ಲ, ಒಂದರಿ ಕೂದರೆ ಮತ್ತೆ ಅಲ್ಲಿಗೆ ಟೈಮ್ ಹೋಗೋದು ಗೊತ್ತಾಗ್ತಿಲ್ಲ, ಮತ್ತೆ ಅಲ್ಲಿಗೆ ಹೇಳ್ರೆ ಒಂದು ಫುಲ್ ಈಗ ಇಂಥ ಸ್ವರ ಹಾಕ್ಲಿದ್ದಾರೆ ಅದರದ್ದು ಯೂಟ್ಯೂಬ್ ಇಲ್ಲಿ ನೋಡ್ತೆ, ಕೆಲವು ಸರ್ತಿ ಅಣ್ಣನ ಹತ್ರ ಕೇಳ್ತೆ, ಸರ್ ಹತ್ರ ಕೇಳ್ತೆ. ಸರ್ ಹತ್ರ ಎಲ್ಲಿಯಾರು ಟೈಮ್ ಇದ್ದಾರೆ ಸರ್ ಹತ್ರ ಕ್ಲಾಸಿಗೆ ಹೋಗಿ ನಾನು ಬಾರ್ಸಿದ್ದೆಲ್ಲ ಸರಿಯಾ ಹೇಳಿ ಎಲ್ಲ ಕೇಳ್ತೆ, ಅವು ಮತ್ತೆ ಸರಿ ಮಾಡಿ ಕೊಡ್ತಾವು, ಎಂತ ತಪ್ಪಿದ್ದಾರೆಲ್ಲ ಸರಿ ಹೇಳಿ ಕೊಡ್ತಾವು. ಹಾಗೆ ಮತ್ತೆ ಒಂದು ಒಳ್ಳೆ ಒಂದು 2 ಗಂಟೆ ಎಲ್ಲ ಕೂರಕ್ಕೆ ಆಯ್ತು, 2-3 ಗಂಟೆ ಕೂರಕ್ಕೆ ಆಯ್ತು. ಕಾನ್ಸರ್ಟಿನ ಮೊದಲು ರಜ್ಜ ಸಮಯ ಇದ್ದಾರೆ ಎಲ್ಲ ತುಂಬೊತ್ತು ಕೂರಕ್ಕೆ ಆಯ್ತು. ಅದು ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಇಲ್ಲದರುದೇ, ಒಂದರಿ ಕೂದಪ್ಪಗ ಈಗ ಒಂದು ಡಿಟರ್ಮಿನೇಷನ್ ಇತ್ತು, ಕಾನ್ಸರ್ಟ್ ಇಲ್ಲಿ ಸರಿಯಾಗಿ ಬಾರ್ಸಕ್ಕು, ಎಂತ ತಪ್ಪಪ್ಪಲಾಗ ಎಲ್ಲರೂ ಒಳ್ಳೆದಾಯ್ದು ಸೂಪರ್ ಆಯ್ದು ಒಳ್ಳೆ ಹೇಳಕ್ಕು ಹೇಳೆಲ್ಲ ಇಡ್ತಾರದ, ಹಾಗಾಗಿ ಒಂದು ಫುಲ್ ಡಿಟರ್ಮಿನೇಷನ್ ಇಲ್ಲಿ ಕಾನ್ಫಿಡೆನ್ಸ್ ಇಲ್ಲಿ ಎಲ್ಲ ಮಾಡಾಗ ಎಲ್ಲ ಸರಿ. ಇನ್ನು ಈಗ ಕೊಳಲು ನುಡಿಸುತ್ತಾ ಇಪ್ಪಾಗ ಚಾಲೆಂಜಸ್, ಯಾವ ರೀತಿಯ ಚಾಲೆಂಜಸ್ ಎದುರಾಗ್ತದೆ? ಅದೇ ಹೇಳ್ರಿ, ಇಲ್ಲಿ ಜರ್ಮನಿಲಿ ಮೈನ್ ಚಾಲೆಂಜ್ ವೆದರ್ ಇಂದು ಕೊಳಲು ನುಡಿಸುವಾಗ. ಈಗ
ನಮ್ಮದು ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಯೂಸ್ ಮಾಡುವ ಕೊಳಲು ಬ್ಯಾಂಬೂಯಿಂದ ಬೆದರಿಂದ ಮಾಡಿದ ಕೊಳಲು. ಅದು ನಮ್ಮ ಮಂಗಳೂರಿನ ವೆದರ್ ರಜ್ಜ ಹ್ಯೂಮಿಡ್ ಇಪ್ಪಾಗ ಹಾರ್ಷ್ ಅನ್ಸುತ್ತೆ ಅದಕ್ಕೆ. ಇಲ್ಲಿ ವಿಂಟರ್ಲಿ ಚಳಿಗಾಲದಲ್ಲಿ ತುಂಬಾ ಹೇಳ್ರೆ ಹೆರ ಅಂತೂ ಇಂಪಾಸಿಬಲ್, ಕೊಳಲು ನುಡಿಸ್ಲಿಕ್ಕೆ ಹಿಡಿತೇ ಇಲ್ಲ. 0 ವರೆಗೆಲ್ಲ ಹೋತು, 0 -5 ವರೆಗೆಲ್ಲ ಹೋತು. ಕೊಳಲು ಡೈರೆಕ್ಟ್ ಕ್ರ್ಯಾಕ್ ಬತ್ತು. ಹಂಗೆ ನಾನು ಈಗ ನಿಂಗ ನೋಡಿಪಿ ಕಾರ್ಬನ್ ಫೈಬರ್ ಫ್ಲೂಟ್ಸ್ ಹಿಂಗೆ ಸ್ವಿಚ್ ಮಾಡಿದ್ದೆ ಹೇಳ್ರೆ. ವಿಂಟರ್ ಟೈಮಲ್ಲಿ ನಾನು ಬೆದರು ಫ್ಲೂಟ್ ನುಡ್ಸುತ್ತಿಲ್ಲ, ಕಾರ್ಬನ್ ಫೈಬರ್ ಫ್ಲೂಟ್ ನುಡ್ಸುತ್ತೆ. ಅದರಲ್ಲಿ ಕ್ರ್ಯಾಕ್ ಪಪ್ಪ ಒಂದು ಟೆನ್ಷನ್ ಇರ್ತಿಲ್ಲ, ಬಟ್ ಶ್ರುತಿ ಎಲ್ಲ ಚೇಂಜ್ ಅಪ್ಪದು, ಅದರಲ್ಲಿಯೂ ಕೋಲ್ಡ್ ಅಪ್ಪಾಗ ಎಲ್ಲ ಶ್ರುತಿ ಚೇಂಜ್ ಅಪ್ಪದು ಎಲ್ಲ ಕೆಲವು ಸರಿ ಆಯ್ತು. ಹೈ ನೋಟ್ಸ್ ಎಲ್ಲ ಸ್ವರ ಬಾರದು ಇಪ್ಪದೆಲ್ಲ ಅದರಲ್ಲೂ ಆಯ್ತು. ಕ್ರ್ಯಾಕ್ ಒಂದು ಬತ್ತಿಲ್ಲ ಹೇಳಿ ಒಂದು ಹೆದರಿಕೆ ಒಂದು ಇರ್ತಿಲ್ಲ ಅಷ್ಟೇ. ಅದೊಂದು ಮೈನ್ ಇಲ್ಲಿ ಅನ್ನೋದೊಂದು ಚಾಲೆಂಜ್ ಕೊಳಲು ಬಾರ್ಸುಲೆ. ಕೊಳಲು ಉಳಿಯಲ್ಲ, ಎಲ್ಲ ನಮ್ಮ ಹಿಂದೂಸ್ತಾನಿ ಮತ್ತೆ ಇಂಡಿಯನ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ರತಿಯೊಂದು ನ್ಯಾಚುರಲ್ ಇದರಿಂದ ಮಾಡಿದ್ದಲ್ಲ, ಅದೆಲ್ಲ ಒಂಥರ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ನ ಮೇಲೆ ಚೇಂಜ್ ಆಯ್ತು. ಶ್ರುತಿ ಎಲ್ಲ ತಬಲದೆ ಹಂಗೆ, ಸಿತಾರದೆ ಹಂಗೆ. ಅದೊಂದು ಮೇನ್ ಚಾಲೆಂಜ್ ಇಲ್ಲಿ ಫೇಸ್ ಮಾಡಿಕಾಯ್ತು. ನಮ್ಮ ದೇಶಲ್ಲೂ ಹಂಗೆ ಚಳಿ ಇಪ್ಪ ಪ್ರದೇಶಲ್ಲೆಲ್ಲ ಅದೊಂದು ಇದಾಯ್ತು. ನಾರ್ತ್ ಇಂಡಿಯಲ್ಲಿ ಎಲ್ಲ ಇದಾಯ್ತು. ಜಾಸ್ತಿ ಬೆಸಿಲಿದ್ದರೂ ಕಷ್ಟ, ಬೆದರು ಅದರಲ್ಲೂ ಕ್ರ್ಯಾಕ್ ಆಯ್ತು. ಅದೇ ಪ್ರಾಬ್ಲಮ್ ಆಯ್ತು. ಅದೊಂದು ಮೇನ್ ಚಾಲೆಂಜ್. ಮತ್ತೆ ನುಡಿಸೋದ್ರಲ್ಲಿ ಇನ್ ಜನರಲ್ ನಮಗೆ ಯಾವಾಗಲೂ ಇದಕ್ಕಿಂತ ಬೆಟರ್ ನುಡ್ಸಕ್ಕೆ ಉಳಿರ್ತು. ಎಂತಾರೊಂದು ಈಗ ಫೀಡ್ಬ್ಯಾಕ್ ಸಿಕ್ಕುತ್ತು, ಯಾವ್ದಾರು ಬೇರೆ ಫ್ಲೂಟಿಸ್ಟ್ ಗಳ ನೋಡಿ ಅಪ್ಪಾಗ ಅವು ಬಾರ್ಸಿ ಅಪ್ಪಾಗ ಇನ್ಸ್ಪೈರ್ ಆಗಿ ಇನ್ನು ಬೆಟರ್ ಅಪ್ಪದಕ್ಕೂ ಹೇಳಿರ್ತು. ಅದು ಯಾವಾಗಲೂ ಅದೊಂದು ಚಾಲೆಂಜ್ ಇರ್ತು, ಈಗ ನುಡ್ಸೋದಕ್ಕಿಂತ ಬೆಟರ್ ನುಡ್ಸಕ್ಕೂ ಹೇಳಿ. ಈಗ ಇಬ್ರತ್ರ ಕೇಳ್ತಾ ಇಪ್ಪದು, ಬೀಯಿಂಗ್ ಯಂಗ್ಸ್ಟರ್ಸ್, ಬೀಯಿಂಗ್ ಸ್ಟೂಡೆಂಟ್, ನಿಂಗಳನ್ನು ಸ್ಟೂಡೆಂಟ್ ಹೇಳಿ ಹೇಳಕ್ಕು PhD ಮಾಡ್ಲೆ ಹೇಳಿ ಹೆರಿಟಿವಿ. ಇನ್ನು ಸಣ್ಣ ಇಪ್ಪೋಕೆ, ಹೈಸ್ಕೂಲ್ ಇಪ್ಪೋಕೆ ಅಥವಾ ಪ್ರೈಮರಿ ಇಪ್ಪೋಕೆ ಅಥವಾ ಅವರ ಪೇರೆಂಟ್ಸಿಗೆ ಎಂತ ಒಂದು ಸಜೆಷನ್ ಹೇಳಲೆ ಇಷ್ಟಪಡ್ತೀನಿ ಕಾಳಿ? ನನ್ನ ಪ್ರಕಾರ ಮ್ಯೂಸಿಕ್ ಅಲ್ಲ, ಎಂತಾರೊಂದು ಸೆಕೆಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಹೇಳ್ರೆ ಒಂದು ಪ್ಯಾಷನ್ ಪ್ರತಿಯೊಬ್ಬಂಗೆ ಇರ್ತು ಹೇಳ್ರೆ. ನಾವು ಕಲಿಯೋದೇ ಒಂದು ಮೈನ್ ಹೇಳಿ ಮಾಡಿಕೊಂಬಲಾಗ ಯಾವ್ದಾರ ಒಂದು ಸೆಕೆಂಡ್ ಪಾತ್, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ದೇ ಹಾಕೋದು ಫ್ಯೂಚರ್ಲಿ ಹೇಳಡಿಯ. ಅಥವಾ ಹೇಳ್ರಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜರ್ಮನಿಲಿ ಎಲ್ಲ ಈವನ್ ಸ್ಕೂಲಿಲಿ ಎಲ್ಲರಿಗೆ ಮ್ಯೂಸಿಕ್ ಕಲಿಸುತ್ತವು. ನಮ್ಮ ದೇಶದಲ್ಲಿ ಆ ಕಲ್ಚರ್ ಇಲ್ಲ. ಆರು ಅಪ್ಪ ಅಮ್ಮಂಗೆ ಹಿಂಗೆ ಒಂಥರ ಮಕ್ಕ ಕಲಿಯ ಕೂಲಿ ಆಗಿ ಅಥವಾ ಮಕ್ಕಳಿಗೆ ಇಂಟ್ರೆಸ್ಟ್ ಬಂದು ಗುರುಗಳ ಹುಡುಕಿ ಮ್ಯೂಸಿಕ್ ಕಲಿಯಲು ಹೋತು. ಇಲ್ಲಿ ಜರ್ಮನಿಲಿ ಎಲ್ಲ ಫಸ್ಟ್ ಹಿಂಗೆ ಶಾಲೆಲೇ ಪ್ರತಿಯೊಬ್ಬಂಗೆ ನೋಟ್ಸ್ ಓದುದು ಹೆಂಗೆ ಹೇಳಿ ಕಲಿಸುತ್ತವು, ಒಂದು ಇನ್ಸ್ಟ್ರೂಮೆಂಟ್ ಕಲಿಸುತ್ತವು ಅಷ್ಟಪ್ಪಾಗ. ಅದು ನಮ್ಮ ದೇಶದಲ್ಲಿ ಇಲ್ಲದ ಕಾರಣ ನಾವು ಅದರ ನಮ್ಮ ಮಕ್ಕಳಿಗೆ ಹಿಂಗೆ ಒಂದು ಓಪನ್ ಮಾಡಬೇಕು ಹೇಳಿ. ಅದೊಂದು ಕೆಲವು ಪೇರೆಂಟ್ಸ್ ಇಂದ ಮೆಂಟಾಲಿಟಿ ಇರ್ತು, ಬೇರೆಲ್ಲ ಟೈಮ್ ವೇಸ್ಟ್, ಕಲಿಯೋದು ಮಾತ್ರ ಒಂದು ಇಂಪಾರ್ಟೆಂಟ್ ಹೇಳ್ರೆ. ಕೆಲವು ಜನ ಎಲ್ಲ ಆ ತರ ಹೇಳ್ತಾವ ಹೇಳ್ರಿ, ಅದೆಲ್ಲ ಮ್ಯೂಸಿಕ್ ಎಲ್ಲ ಮಾಡಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಹೇಳಿ ಆ ತರ ಹೇಳುವವು ಇರ್ತಾವ ಕೆಲವು ಜನ. ಅದು ನನ್ನ ಪ್ರಕಾರ ಕಂಪ್ಲೀಟ್ಲಿ ರಾಂಗ್ ಥಿಂಕಿಂಗ್ ಹೇಳ್ರೆ. ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಹೇಳಿ ಇದ್ದರೆ ಅದೊಂದು ಚೇಂಜ್ ಆಫ್ ವರ್ಕ್ ದೇ ಆಯ್ತು. ಈಗ ಇಡೀ ದಿನ ಓದಿಕೊಂಡು 6 ವಿಫಲ ಹಿಡಿತಿಲ್ಲ. ಅದರಲ್ಲಿ ಈಗ ಆ ಟೈಮಲ್ಲಿ ಎಂತಾರೊಂದು ಪ್ರೊಡಕ್ಟಿವ್ ಕೆಲಸ, ಈಗ ಡ್ರಾಯಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಎಷ್ಟೋ ಜನ ಬೇರೆ ಕವಿತೆ ಬರೋದು, ಹಂಗೆಲ್ಲ ಬೇರೆ ಬೇರೆ ತರದ ಒಂದೊಂದು ಹಾಬೀಸ್ ಇರ್ತವೆ ಒಬ್ಬೊಬ್ಬರಂಗೆ. ಅದನ್ನು ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಮಕ್ಕಳಿಗೆ ಫ್ಯೂಚರ್ಲಿ ಒಂದು ಹೇಳ್ರೆ ಡಿಪ್ರೆಷನ್ ಹಿಂಗೆ ಹೋಗೋದು ಅಂತದೆಲ್ಲ ಇದೇ ಬತ್ತಿಲ್ಲ ಹೇಳ್ರೆ. ಬರೀ ಕೆಲಸ ಮಾಡಿಕೊಂಡು ಸ್ಟ್ರೆಸ್ ಔಟ್ ಆಗಿಕೊಂಡು ಇಪ್ಪದು ಆ ತರದ್ದೆಲ್ಲ ಸಿಚುವೇಶನ್ ಬತ್ತಿಲ್ಲ. ಒಂದು ಎಕ್ಸ್ಟ್ರಾ ಹಾಬಿ ಆಗಿದ್ದರೆ ಹೇಳ್ರೆ ಹೇಳ್ತಾವ ಹೇಳ್ರೆ. ಒಂದು ನಮಗೆ ಪೈಸೆ ಮಾಡಲೇ ಹೇಳಿ ಅರ್ನ್ ಮಾಡ್ಲಿ ಒಂದು ನಮಗೆ ಇದಿರಬೇಕು, ಫೀಲ್ಡ್ ಇರಬೇಕು ಅಷ್ಟಪ್ಪ ಹೇಳ್ರೆ. ನಾವು ಯಾವ್ದು ನಮಗೆ ಇಷ್ಟ ಪಡ್ತಾ ಇದ್ದು ನಾವು ಅದೇ ಫೀಲ್ಡ್ ನಾವು ಕೆಲಸ ಮಾಡಿದ್ರೆ ಸ್ಟ್ರೆಸ್ ಆಗುತ್ತಿಲ್ಲ. ಪ್ಲಸ್ ಇನ್ನೊಂದು ನಮ್ಮ ಪ್ಯಾಷನ್ ಹೇಳಿ ಅದರಲ್ಲಿ ನಮಗೆ ಪೈಸೆ ಬಾರದಲ್ಲ, ನಮಗೆ ಮನಸ್ಸಿಗೆ ಒಂದು ಖುಷಿ ಅಪ್ಪದು ಒಂದು ಪ್ಯಾಷನ್ ಇರ್ತು, ಅದನ್ನು ಮಡಿಕೊಳ್ಳಬೇಕು. ಅದರಲ್ಲಿದೆ ತುಂಬಾ ಒಳ್ಳೇದಾದ್ರೆ ಅದರಲ್ಲೂ ಇನ್ಕಮ್ ಬಪ್ಪದೆ ಸ್ಟಾರ್ಟ್ ಆಯ್ತು ಆ ಪ್ಯಾಷನ್ ಇದೆ. ತುಂಬಾ ಕಡಿಮೆ ಜನ ತುಂಬಾ ಲಕ್ಕಿ ಇಪ್ಪವು ಕೆಲವು ಜನ ಇರ್ತಾವ, ಅವು ಅವರ ಪ್ಯಾಷನ್ ಇಲ್ಲೇ ಅವಕ್ಕೆ ಇನ್ಕಮ್ ಅವಕ್ಕೆ ಬದುಕುವಷ್ಟು ಪೈಸೆ ಮಾಡ್ಲಿ ಹಿಡಿತಾವ. ಅವು ತುಂಬಾ ಸಣ್ಣ ಜನ. ಈಗ ಮ್ಯೂಸಿಕ್ ಅಲ್ಲಿ ಎಷ್ಟೋ ಜನ ಮ್ಯೂಸಿಕ್ ಇದ್ದವು, ಎಲ್ಲರ ಅದರಲ್ಲಿ ಅದನ್ನೇ ಫುಲ್ ಟೈಮ್ ಪ್ರೊಫೆಷನ್ ಮಾಡ್ಲಿ ಎಲ್ಲರಿಗೆ ಹಿಡಿತಿಲ್ಲ. ಅದರಲ್ಲಿ ಹೇಳ್ರೆ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಯ್ತು ಹೇಳ್ರೆ. ತುಂಬಾ ರೇರ್ಲಿ ಅವರ ಫ್ಯಾಮಿಲಿ ಸಪೋರ್ಟ್ ಹೇಳ್ರೆ. ಫ್ಯಾಮಿಲಿ ಮೊದಲೇ ಫೇಮಸ್ ಇಪ್ಪ ಮ್ಯೂಸಿಷಿಯನ್ಸ್ ಇಲ್ಲದವು,
ಅವರ ಟ್ಯಾಲೆಂಟ್ ಇಲ್ಲೇ ಫುಲ್ ಟೈಮ್ ಮ್ಯೂಸಿಷಿಯನ್ ಆದವು ತುಂಬಾ, ಒಂದು ಬೆರಳೆಣಿಕೆ ಅಷ್ಟು ಜನ ಇಪ್ಪತ್ತು. ಹಂಗೆ ಎಲ್ಲರಿಗೆ ಆ ಒಂದು ಇದಿರ್ತಿಲ್ಲ. ಬಟ್ ಆ ಒಂದು ಸೈಡ್ ಇಲ್ಲಿ ಇನ್ನೊಂದು ಪಾತ್ ಇದ್ದರೆ ಅಟ್ಲೀಸ್ಟ್ ಅದೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಯ್ತು. ಅಥವಾ ಮತ್ತೆ ನಮ್ಮದು ಕೆಲಸದಲ್ಲಿ ನಾವಿಗೆ ಬರ್ನ್ ಔಟ್ ಆದರೆ ಮತ್ತೆ ನಮಗೆ ಸ್ಲೋಲಿ ಅದಕ್ಕೆ ಶಿಫ್ಟ್ ಅಪ್ಪಲಕ್ಕು. ಹಂಗೆಲ್ಲ ಒಂದು ಪಾತ್ ನಮಗೆ ಓಪನ್ ಇರ್ತು. ನಮಗೊಂದು ಹಾಬಿ ಇದ್ದರೆ ಯಾವಾಗಳ್ದೆ ಬರೀ ಇಡೀ ದಿನ ಕಲಿಯೋದು ಮಾಡ್ರೆ ನಾನು ತುಂಬಾ ಜನರ ನೋಡಿದ್ದೆ. ಅವಕ್ಕೆ ಮತ್ತೆ ಬೇರೆ ಹಾಬಿ ಇಲ್ಲದೆ ಕೆಲಸ ಆದ ಮೇಲೆ ಕೆಲವು ಜನ ಮತ್ತೆ ವರ್ಕಹಾಲಿಕ್ ಆಗ್ತಾವು, ಇಡೀ ದಿನ ಕೆಲಸ ಮಾಡಿ ಇದಾಗ್ತಾವು, ಬರ್ನ್ ಔಟ್ ಆಗ್ತಾವು, ಹಂಗೆಲ್ಲ ಇರ್ತು. ಹಂಗೆ ನನ್ನ ಪ್ರಕಾರ ಮಕ್ಕಳ ಸಪೋರ್ಟ್ ಮಾಡಬೇಕು. ಹಂಗೆ ಈಗ ಹೆಂಗಳ ಅಪ್ಪ ಅಮ್ಮ ಮಾಡಿದ ಹಂಗೆ ಮಕ್ಕಳ ಸಪೋರ್ಟ್ ಮಾಡ್ರೆ ಅದೊಂದು ತುಂಬಾ ಒಳ್ಳೆ ಒಂದು ವಿಷಯ. ಎನ್ನ ಪ್ರಕಾರ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇದ್ದೇ ಇರಬೇಕು. ಅದು ಸ್ಟಡೀಸಿಂಗ್ ಎಲ್ಲ ಫೋಕಸ್ ಜಾಸ್ತಿ ಮಾಡ್ತು, ಸ್ಟಡೀಸಿಂಗ್ ಕಾನ್ಸಂಟ್ರೇಷನ್ ಜಾಸ್ತಿ ಅಪ್ಪಲೆ ಸಾಧ್ಯತೆ ಇದ್ದು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇದ್ದರೆ. ಮತ್ತೆ ಈಗ ಎಲ್ಲ ಮಕ್ಕಳಿಗುದೆ ಎಂತಾರೊಂದು ಹಾಬಿ ಇರ್ತೇ ಇರ್ತು ಹೇಳಿದ್ರೆ ಬೇರೆಯವರೆಲ್ಲ ನೋಡಿ ನೋಡಿ ಎಲ್ಲ ಕಲಿತಾವ್ ಮಕ್ಕ. ಹಾಗೆ ಎಂತಾರೊಂದು ಹಾಬಿ ಹೇಳಿದ್ರೆ ಈಗ ಡ್ಯಾನ್ಸ್ ಆಗಿಕ್ಕು, ಸಿಂಗಿಂಗ್ ಆಗಿಕ್ಕು, ಎಂತಾರ ಇನ್ಸ್ಟ್ರೂಮೆಂಟ್ ಬೇಕು ಕಲಿಯಕ್ಕು ಹೇಳಿ ಒಂದು ಮಕ್ಕಳಿಗೆ ಆಸೆ ಇತ್ತು. ಅದರ ಪೇರೆಂಟ್ಸ್ ಸಪೋರ್ಟ್ ಮಾಡಿ ಹಾಗೆ ಹೇಳಿದ್ರೆ ಬೇಡ ಅದು ಕಲಿಯಡ ನೀನು, ಹಾಗೆ ಬೇರೆ ಎಂತಾರ ಕಲಿ ಹಾಗೆಲ್ಲ ಹೇಳಾಗ ಪೇರೆಂಟ್ಸ್ ಆ ಮಕ್ಕಳಿಗೆ ಎಂತ ಬೇಕು ಅದನ್ನೇ ಕಲಿಯಕ್ಕು. ಅವಕ್ಕೊಂದು ಇಂಟ್ರೆಸ್ಟ್ ಇದ್ದರೆ ಅವು ಮತ್ತೆ ಅದರಲ್ಲಿ ಸಕ್ಸಸ್ ಅಪ್ಪಲಾಗಕ್ಕೆ ತುಂಬಾ ಸಾಧ್ಯತೆ ಇತ್ತು. ಹಾಗೆ ಎಲ್ಲ ಪೇರೆಂಟ್ಸ್ ಹಿಂಗೆ ಅದೊಂದು ಸಜೆಷನ್ ಎಂತ ಹೇಳಿದರೆ ಪೇರೆಂಟ್ಸ್ ಮಕ್ಕ ಹೇಳಿದ್ದು ಅವಕ್ಕೆ ಎಂತ ಬೇಕು ಅದರ ಒಂದು ಕೇಳಿಕೊಳ್ಳೆಕ್ಕು. ಅವಕ್ಕೆ ಎಂತ ಅನ್ಸುತ್ತು ಹೇಳ್ರೆ ಚಿಲ್ಡ್ರನಿಗೆ ಮಕ್ಕಳಿಗೆಲ್ಲ ಬೇಕಾದ ಹಾಬೀಸ್ ಅವಕ್ಕೆ ಎಂತ ಹೇಳಿದ್ರೆ ಈಗ ಕೀಬೋರ್ಡ್, ಸಿಂಗಿಂಗ್ ಎಲ್ಲ ಕೆಲವು ಜನ ಎಲ್ಲ ತುಂಬಾ ಕಲಿಸುತ್ತಾವ, ಒಳ್ಳೆ ಕಲಿಸುತ್ತಾವ. ಮತ್ತೆ ಸುಮಾರು ಕಲಿಸಲಾಗ ಒಂದರಿಯ ಮೂರ್ನಾಲ್ಕು 5ಕ್ಕೆ ಎಲ್ಲ ಒಟ್ಟಿಗೆ ಹಾಕುತ್ತಾವ್. ಅದು ಮಾಡ್ಲಾಗ ಒಂದಕ್ಕೆ ಯಾವ್ದಾದ್ರು ಒಂದಕ್ಕೆ ಇಲ್ಲದರೆ 2ಕ್ಕೆ ಕಾನ್ಸಂಟ್ರೇಷನ್ ಕೊಡಕ್ಕು. ಅದು ಜಾಸ್ತಿ ಆದಂಗೆ ಅದು ಮಕ್ಕಳಿಗೆ ತುಂಬಾ ಪ್ರೆಷರ್ ಬೀಳ್ತು. ಅದು ಹಂಗ ಅಪ್ಪಲಾಗ ಸ್ಟ್ರೆಸ್ಡ್ ಫೀಲ್ ಅಪ್ಪಲಾಗ ಎಲ್ಲದಕ್ಕೂ ಈಗ ಸ್ಟಡೀಸ್ ಆಯ್ಕು ಮತ್ತೆ 3-4 ಒಟ್ಟಿಗೆ ಎಲ್ಲ ಹಾಬೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ 3-4 ಎಲ್ಲ ಇಪ್ಪಲಾಗ ಒಂದು 2 ಅಟ್ಲೀಸ್ಟ್ 2 ಇದ್ದರೆ ಸಾಕಾಯ್ತು. ಒಳ್ಳೆ ಕಾನ್ಸಂಟ್ರೇಷನ್, ಒಳ್ಳೆ ಎಲ್ಲ ಎಂತ IQ ಡೆವಲಪ್ ಆಯ್ತು, IQ EQ ಎಲ್ಲ ಡೆವಲಪ್ ಆಯ್ತು, ಒಳ್ಳೆ ಲಾಯ್ಕ್ ಆಯ್ತು ಅಂಬಾಗ ಒಂದು ಖುಷಿ ಹೇಳಿರ್ತು ಲೈಫ್ ಇಲ್ಲಿ. ಎಂತ ಬೋರಿಂಗ್ ಹೇಳಿ ಅನ್ಸುತ್ತಿಲ್ಲ, ಲೈಫ್ ಎಂಜಾಯ್ಮೆಂಟ್ ಇರ್ತು, ಎಂಟರ್ಟೈನ್ಮೆಂಟ್ ಇರ್ತು ಅಂಬಾಗ ಒಳ್ಳೇದಾವ್ತು. ನನಗೆ ಅದೇ ಇನ್ಸ್ಟಾಗ್ರಾಮ್ ನ ಮೂಲಕ ನಿಂಗಳ ಹೇಳುದು ಫ್ಯೂಷನ್ ನೋಡಿ ರೀಲ್ಸ್ ನೋಡಿ ನಿಂಗಳ ಕಾಂಟ್ಯಾಕ್ಟ್ ನಾನು ಮಾಡಿದ್ರು. ನಿಂಗ ನೆಕ್ಸ್ಟ್ ನಾನು ಹೀಗೆ ಯಂಗ್ಸ್ಟರ್ನ ಅಥವಾ ನಿಂಗು ಹೇಗೊಂತಿಪ್ಪ ಯಾರಾದ್ರೂ ಸೀನಿಯರ್ ಅದಕ್ಕೂ ಸಾಧನೆ ಮಾಡ್ತಾ ಇಪ್ಪವು ಅಥವಾ ಆಲ್ರೆಡಿ ಮಾಡಿದವು ನಾನು ಯಾರ ನೆಕ್ಸ್ಟ್ ಮಾತಾಡ್ಸಲಕ್ಕೂ ಹೇಳಿ ನಿಂಗ ಹೇಳಲಿ ಇಷ್ಟಪಡ್ತೀನಿ ಅಣ್ಣ. ನನಗೆ ಅಕ್ಕ ಅಪ್ಪದಿದ್ದು ಸ್ವಾತಿ ಭಟ್ಟುಳಿ, ಅದು ಕಸಿನ್ ಅನ್ನೋದು. ಅದು ತುಂಬಾ ವರ್ಷದಿಂದ ಭರತನಾಟ್ಯ ಈಗ ಇವನ್ ಟೀಚ್ ಮಾಡ್ತಾ ಇದ್ದು, ಎಷ್ಟೋ ವರ್ಷದಿಂದ ಭರತನಾಟ್ಯ ಕಲ್ತು ಈಗ ಟೀಚ್ ಮಾಡ್ತಾ ಇದ್ದು, ವಿದ್ವತ್ವ ಆಯ್ತು. ಹಂಗೆ ಅದು ನಮ್ಮ ಕಮ್ಯುನಿಟಿಲಿ ಅದು ಒಂದು ಒಳ್ಳೆ ಇಂಟರ್ವ್ಯೂ ಮಾಡ್ಲೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಹೇಳಕ್ಕು. ಮತ್ತೆ ಸಣ್ಣ ಒಬ್ಬ ಮಾಡಿದ್ದ ವಯೋಲಿನ್ ಕಲಿತಾ ಇದ್ದ ಅವ ಕಜ್ಜೆಯಲ್ಲಿ ಇಪ್ಪದು ಪ್ರಚೇತಾಳೆ ಸರ್ ವಸಂತ್ ಕಜೆ ಅವರ ಮಗ. ಅವ ಈಗ ಉಸ್ತಾದ್ ರಫೀಕ್ ಖಾನ್ ಸರ್ ಹತ್ರ ವಯೋಲಿನ್ ಕಲಿತಾ ಇದ್ದ ಅಂತ ಫುಲ್ ಟೈಮ್ ಮಾಡ್ತಾ ಇದ್ದ, ಹೋಮ್ ಸ್ಕೂಲಿಂಗ್ ಆಡ, ಹಂಗಾಗಿ ಫುಲ್ ಟೈಮ್ ಮಾಡ್ತಾ ಇದ್ದ. ಅವಂದೇ ಹೇಳಿದ್ರೆ ತುಂಬಾ ಲಾಯಕ ಬಾರ್ಸುತ್ತ ಅವ. ಹಂಗೆ ಅಣ್ಣನೊಟ್ಟಿಂಗುದೇ ಒಂದರಿ ಬಾರ್ಸಿದ್ದ, ಹಂಗ ಅವ ತುಂಬಾ ಲಾಯಕ ಬಾರ್ಸ್ದ. ಹಂಗಾಗಿ ಅವಂದೊಂದು ಇಂಟರ್ವ್ಯೂ ತಕೊಂಬಲಕ್ ಒಳ್ಳೆ ಕಾಣ್ತು. ನೋಡ ಅವರನ್ನದೇ ಮಾತಾಡ್ಸುವ. ಅಕ್ಕನನ್ನು ಹಂಗೆ ಈಗ ನಿಂಗ ಹೇಳಿದ ಪ್ರಚೇತನನ್ನು ಮಾತಾಡ್ಸಲೆ ಪ್ರಯತ್ನ ಮಾಡ್ತೆ. ಇನ್ನೀಗ ಅದೇ ನಿಂಗ ಹೇಳಿದ ಈಗ ಆನ್ಲೈನ್ ಕ್ಲಾಸಸ್ ಅಂತ ತೆಕ್ಕೊಳ್ತಾ ಇದ್ದೆ ಹೇಳಿ ಶಶಾಂಕಣ್ಣ. ನಿಂಗಳ ಅಂಬಗ ಈಗ ಎನ್ನ ಒಂದು ಕಸಿನಿಂಗ್ ಆಗಲಿ ಅಥವಾ ಎನ್ನ ಹಂಗೆ ಇನ್ನೊಬ್ರು ಕಲಿಯಕ್ಕೂ ಹೇಳಿ ಆಗಲಿ ನಿಂಗಳ ಕಾಂಟ್ಯಾಕ್ಟ್ ಮಾಡಕ್ಕೂ ಹೇಳಿ ಆದರೆ
ನಿಂಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗೆ ಕಾಂಟ್ಯಾಕ್ಟ್ ಆಗೋದು ಹೇಳಿ. ಹೇಳ್ರೆ ಈಗ ಬಿಗಿನರ್ಸ್ ಆದರೆ ನಾನು ಆನ್ಲೈನ್ ಕ್ಲಾಸ್ ಸಜೆಸ್ಟ್ ಮಾಡ್ತಿಲ್ಲ ಆರಿಂಗುದೆ. ಹೊಸತ್ತು ನಾವೀಗ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದಾದರೆ ಒಂದು ಗುರು ಹತ್ರ ನಾವು ಹೋಗಿ ಅವರ ಆಶೀರ್ವಾದ ತೆಕ್ಕೊಂಡು ಅವರ ಮುಂದೆ ಕೂದು ನಾವು ಕಲಿಯಬೇಕು 1-on-1 ಪರ್ಸನಲ್ ಆಗಿ. ಎಂತ ಕೇಳಿದ್ರೆ ಆನ್ಲೈನ್ ಅದು ಹಾಗೆ ಕಲಿಸಲೆ ಎಡಿತಿಲ್ಲ, ಇನ್ಸ್ಟ್ರೂಮೆಂಟ್ ಆಗಲಿ ವೋಕಲ್ ಆಗಲಿ. ಈಗ ತುಂಬಾ ಜನ ಹಿಂಗೆ ಮಾಡ್ತಾವು, ಅದು ಬಿಸ್ನೆಸ್ ಆಯ್ತು ಕೆಲವು ಕಡೆ ಎಲ್ಲ ಇದು ಮಾಡುದು. ಹಂಗೆ ಹೊಸತ್ತು ಕಲಿಯೋಕೆ ನಾನು ಸಜೆಸ್ಟ್ ಮಾಡ್ತಿಲ್ಲ. ಈಗ ನಾನು ಆನ್ಲೈನ್ ಕ್ಲಾಸ್ ನಾನಿಲ್ಲಿ ಆನ್ಲೈನ್ ನೋಡಿ ಮಾಡ್ತಿಲ್ಲ. ಇಲ್ಲೇ ಒಂದು ನಮ್ಮ ದೇಶದವೇ ಒಂದು ಇಲ್ಲಿಂದ ಒಂದು 100 ಕಿಲೋಮೀಟರ್ ದೂರ ಇಪ್ಪವು ಇಲ್ಲಿ ಬಂದು ಕಲಿತವೆ ನನ್ನ ಹತ್ರ. ಯಾವಾಗಾರು ಒಂದರೆಲ್ಲ ಆನ್ಲೈನ್ ಮಾಡ್ತೆ ನಾನು. ಹೇಳ್ರೆ ಅವಕ್ಕೆ ಆಲ್ರೆಡಿ ರಜ ಬೇಸಿಕ್ ಗೊಂತಿದ್ದು. ಹೇಳ್ರೆ ಈಗ ಆಲ್ರೆಡಿ ಕೊಳಲ ನುಡಿಸಿ ಗೊಂತಿದ್ದಾರೆ, ರಾಗದ ಬಗ್ಗೆ ಪರಿಚಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಜಾಸ್ತಿ ಮಾಹಿತಿ, ಟೆಕ್ನಿಕ್ಸ್ ಬಗ್ಗೆ ಎಲ್ಲ ಮಾಹಿತಿ ಬೇಕಾದ್ರೆ ಅದರ ಆನ್ಲೈನ್ ಮಾಡಿ ಬೇಸಿಕ್ ಎಲ್ಲ ಕಲಿತಾರೆ. ನಾವು ಗುರುಗಳ ಹುಡುಕಿ ಮುಂದೆ ಮಾಡುದು ಒಳ್ಳೇದು. ಬಟ್ ಈಗ ಅನ್ನೋದು ವಿಡಿಯೋಸ್ ನೋಡ್ತಾರೆ ಅಥವಾ ಹಂಗೆ ಅನ್ನ ಕಾಂಟ್ಯಾಕ್ಟ್ ಮಾಡಿಕರೆ ಆನ್ಲೈನ್ ಕ್ಲಾಸಿಂಗು ಅಥವಾ ಬೇರೆ ಕಾಂಟ್ಯಾಕ್ಟ್ಸಿಂಗು ಅನ್ನೋದು ಸೋಷಿಯಲ್ ಮೀಡಿಯಲ್ಲಿ @ಶಶಾಂಕ_s flute ಇದ್ದು, ಫೇಸ್ಬುಕ್ ಇಲ್ಲಿ, ಇನ್ಸ್ಟಾಗ್ರಾಮ್ ಇಲ್ಲಿ, ಯೂಟ್ಯೂಬ್ ಇಲ್ಲಿ ಇದ್ದು ಅದರ ಥ್ರೂ ನನಗೆ ಡೈರೆಕ್ಟ್ ಮೆಸೇಜ್ ಮಾಡ್ಲ. ಕೊನೆಯ ಹಂತ ತಲುಪುವ ಮೊದಲು ಖಂಡಿತ ಯಂಗ್ಸ್ಟರ್ಸ್ ಆಗಿ ಉಂಟು ನಿಂಗೊಗೆ ಒಂದು ರಿಲಿಜಿಯಸ್ ಬಿಲೀಫ್ ಹೇಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಹೇಳಿ ಅವ್ರು. ಹಂಗೆ ನಿಂಗಳ ರಿಲಿಜಿಯಸ್ ಬಿಲೀಫ್ ಆದಿಕ್ಕು ಅಥವಾ ಈ ಫೇವ್ರೆಟ್ ಗಾಡ್ ಹೇಳಿ ಆದಿಕ್ಕು ಯಾರು ಹೆಂಗೆ ಹೇಳಿ ತಿಳಿಸಿಕೊಡುವಿರಾ? ನನಗೆ ಕೊಳಲು ನುಡಿಸುವ ಕಾರಣ ಕೃಷ್ಣ ತುಂಬಾ ಹತ್ರ, ಕೊಳಲಿನ ದೇವರು. ಮತ್ತೆ ಹೇಳ್ರೆ ನಾನು ರಿಲಿಜಿಯಸ್ ಹೇಳ್ರೆ ಎನ್ನಗೆ ಮ್ಯೂಸಿಕ್ ಎನ್ನ ದೇವರ ಪ್ರಾರ್ಥನೆ ಹೇಳಿ. ಈಗ ಇಲ್ಲಿದೆ ನಾನು ಯೋಗ ಸ್ಟುಡಿಯೋಸ್ಲೆಲ್ಲ ಕೀರ್ತನ್ ನಡಿ ಮಾಡ್ತಾವ ಇಲ್ಲಿ ಜರ್ಮನ್ಸ್ ಎಲ್ಲ. ನಮ್ಮ ದೇವರ ಮಂತ್ರಗಳೆಲ್ಲ ಹಾಡಿಕೊಂಡು ಪ್ರತಿ ತಿಂಗಳು ಕೀರ್ತನ್ ನಡಿ ಮಾಡ್ತಾವ, ಕೀರ್ತನೆ ಹಂಗೆ ಅದ್ರಲ್ಲೆಲ್ಲ ನುಡ್ಸುತ್ತೆ. ಅದೇ ನನಗೆ ಸ್ಪಿರಿಚುವಾಲಿಟಿಗೆ ಒಂದು ಕನೆಕ್ಷನ್. ಇಲ್ಲಿ ಊರಿಗೆ ಬಂದಿಪ್ಪಾಗ ನಾನು ದೇವಸ್ಥಾನಗಳಲ್ಲೆಲ್ಲ ನುಡ್ಸುತ್ತೆ, ಸೇವೆ ಆಗಿ ಮಾಡ್ತೆ, ದೇವಸ್ಥಾನದಲ್ಲಿ ಕಚೇರಿ ಎಲ್ಲ ಮಾಡ್ತೆ. ಅದುದೇ ನನಗೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ದೇವರ ಹತ್ರ. ಮತ್ತೆ ಈವನ್ ಮೆಡಿಟೇಷನ್ ಮ್ಯೂಸಿಕ್ ಆ ತರ ಎಲ್ಲ ಇಲ್ಲಿ ನಾನು ತಿಂಗಳಿಗೆ ಒಂದರಿ ಒಂದು ಟಿಬೇಟ್ ಕೈಲಾಶ್ ಹೌಸ್ ಇದ್ದು ಅಲ್ಲಿ ನಾನು ಆ ತರ ನುಡ್ಸುತ್ತೆ. ಆ ತರ ನನಗೆ ಮ್ಯೂಸಿಕ್ ಇಂದಾಗಿ ಸ್ಪಿರಿಚುವಾಲಿಟಿ, ರಿಲಿಜನ್, ಹಿಂದೂಯಿಸಂ ನ ಮೇಲೆಲ್ಲ ಕನೆಕ್ಷನ್ ಇಪ್ಪದು ಮೇನ್ಲಿ. ಏನಾಗುದೇ ಹಂಗೆ ಕೃಷ್ಣ ಎಳಿಯೇ ತುಂಬಾ ಇಷ್ಟ. ಕೃಷ್ಣ ಒಂದು ಮ್ಯೂಸಿಕ್ ಹಿಂಗೆ ಅವು ಕೃಷ್ಣ ದೇವರದೇ ತುಂಬಾ ಮ್ಯೂಸಿಕ್ ಲವರ್ ಆಗಿತ್ತಿದವು. ಫ್ಲೂಟ್ ಎಲ್ಲ ಲಾಯ್ಕ ಒಳ್ಳೇದು ಅವರ ಬಗ್ಗೆ ಇರ್ತಾರದ. ಮತ್ತೆ ರಾಮಾಯಣ ತುಂಬಾ ಪ್ರೀತಿ ಇದ್ದು. ಮತ್ತೆ ನನಗೆ ಎಲ್ಲರನ್ನ ಮೋರೆ ಶಾರದೆ ಹಂಗೆ ಕಾಣ್ತುಳ್ ಹೇಳ್ತಾವ್. ಹಾಗೆ ಶಾರದೆ ನಾನ್ ಸಿತಾರ್ ಬಾರ್ಸುವಾಗ ಸರಸ್ವತಿ ಅದಕ್ಕೂದೆ ತುಂಬಾ ದೇವಿಗುದೆ ತುಂಬಾ ಪ್ರೀತಿ ಹೇಳಿ ಎಲ್ಲರೂ ಶಾರದೆಯಲ್ಲಿ ಹೇಳ್ತಾವ್. ನಾನು ಸಿತಾರ್ ಬಾರ್ಸುವಾಗ ದೇವಿಯೇ ಬಂದು ಕೂದಂಗೆ ಆವತ್ತು ಹೇಳಿ ತುಂಬಾ ಜನ ಹೇಳಿದ್ದವ. ನನಗೆ ತುಂಬಾ ಜನ ಹೇಳಿದ್ದವು. ಎನ್ನ ಗುರ್ತದವು, ಎನ್ನ ಕ್ಲಾಸ್ ಮೇಟ್ಸ್ ಎಲ್ಲರೂ. ನಾನು ಕಾಲೇಜಲ್ಲಿ ಎಲ್ಲ ನೋಡಿಸಿದ್ದೆ. ಕಾಲೇಜಲ್ಲಿ ಫಸ್ಟ್ PUC ಇದೆ ನೋಡಿಸಿದ್ದೆ, ಸೆಕೆಂಡ್ PUC ಇದೆ ನೋಡಿಸಿದ್ದೆ ಕಾಲೇಜ್ ಡೇಗೆ. ಹಂಗೆಲ್ಲರದೇ ನೀನು ಸಿತಾರ್ ಇಟ್ಕೊಂಡ್ ಕೂಪಾಗ ಶಾರದೆ ಹಂಗೆ ಕಾಣ್ತೆ, ಸರಸ್ವತಿ ಹಂಗೆ ಕಾಣ್ತೆ ಹೇಳಿ ಎಲ್ಲರೂ ಹೇಳ್ತಾವ್. ಹಂಗೆ ಅದುದೇ ಒಂದು ದೇವರ ಇದರಲ್ಲಿ ಅದುದೇ ತುಂಬಾ ಪ್ರೀತಿ ನನಗೆ. ಹಾಗೆ ಇಬ್ರಿಂಗುದೆ ಆಲ್ ದ ಬೆಸ್ಟ್ ಹೇಳಿ ಹೇಳ್ತಾ ಸಾಧನೆಗಳ ದೊಡ್ಡ ಸಾಧನೆಗಳ ಮಾಡಿ ಖಂಡಿತ ಈಗ ಖಾಲಿ ಒಬ್ರು ಜರ್ಮನಿಲಿ ಇದ್ದಿ, ಇನ್ನೊಬ್ರು ಜರ್ಮನಿಗೆ ಹೋಗೋ ಆಲೋಚನೆಯಲ್ಲಿ ಇದ್ದಿ. ಸೊ ಇಡೀ ವರ್ಲ್ಡ್ ವೈಡ್ ಹೇಳುವಂಗೆ ಈ ಅಣ್ಣ ತಂಗಿಯ ಇನ್ಸ್ಟ್ರೂಮೆಂಟ್ಸ್ ಅದ್ರ ಸ್ವರ ಕೇಳಲಿ ಹೇಳಿ ಹೇಳ್ತಾ ಇನ್ನಷ್ಟು ಫ್ಯೂಷನ್ ಗಳ ಮಾಡಿ ಖಂಡಿತ ಕಾಯ್ತಾ ಇರ್ತೀಯ. ಅದೇ ನಿಂಗ ಇಂಡಿಯಾಕ್ಕೆ ಬಂದಪ್ಪಗ ಒಟ್ಟಿಗೆ ಮಾಡ್ತಾ ಇದ್ದಿ, ಆನ್ಲೈನ್ ಮಾಡಿ ಕಾಯ್ತಾ ಇರ್ತೀಯ ಹೇಳಿ ಹೇಳ್ತಾ ಇಷ್ಟು ಹೊತ್ತು 1 ಗಂಟೆ ಹೊತ್ತು ನಿಂಗಳ ಸಮಯವ ನನಗೆ ಕೊಟ್ಟಿದಿ. ಧನ್ಯವಾದಗಳು ನಿಂಗೋಗೆ ಇಬ್ರಿಂಗುದೆ.